ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಮಹಾಸಮರ 2019 ಒಂದು ಕಡೆ ಮೋದಿ ನೇತೃತ್ವದ NDA, ಇನ್ನೊಂದು ಕಡೆ ರಾಹುಲ್ ಗಾಂಧಿ ನೇತೃತ್ವದ ಮಹಾಗಠಬಂಧನ್. ಇದರ ಮಧ್ಯೆ ತೃತೀಯ ರಂಗ. ಹಾಗಿದ್ರೆ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆಯೊಂದಿಗೆ ಮಹಾಗಠಬಂಧನ್ ವಿರುದ್ಧ ಸಮರ ಸಾರಿದಾಗಿದ್ರೆ 2019ರ ಲೋಕಸಭಾ ಸಮರ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ತರ್ತಕ್ಕಂಥ ಇದೇ ಹೊತ್ತಿನ ಚರ್ಚೆ. ಶಸ್ತ್ರಾಭ್ಯಾಸ ಎಟ್ 2019. ಇವತ್ತು ಬಿಜೆಪಿಯ ರಾಷ್ಟ್ರೀಯ ಮಂಡಳಿ ಸಭೆ ಹೆಚ್ಚು ಕಮ್ಮಿ 15ರಿಂದ 16 ಸಾವಿರ ಬಿಜೆಪಿಯ ಕಾರ್ಯಕರ್ತರು, ಶಾಸಕರು, ಸಂಸದರು, ವಿವಿಧ ಘಟಕಗಳ ಅಧ್ಯಕ್ಷರು ಭಾಗಿಯಾಗಿದ್ದು. ಸೊ ರಾಮಲೀಲಾ ಮೈದಾನದ ಮೂಲಕ 2019ಕ್ಕೆ ರಣಕಾಳೆ ಬಿಜೆಪಿ ಮೊಳಗಿಸಿದೆ. ಪ್ರಧಾನಿ ಮೋದಿ, ಒಂದು ಕಡೆ ಹಿರಿಯ ನಾಯಕ LK ಅಡ್ವಾಣಿ, ರಾಜನಾಥ್ ಸಿಂಗ್ ಸಮ್ಮುಖದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ನೇರವಾಗಿ ರಾಹುಲ್ ಗಾಂಧಿ, ಮತ್ತೊಂದು ಕಡೆ ಮಹಾಗಠಬಂಧನ್, ಹಾಗೇನೆ 2019ರ ಟಾರ್ಗೆಟ್ ಇಟ್ಟು ಮಾತಾಡಿದ್ರು. ಇವತ್ತು ಇಡೀ ತಮ್ಮ ಭಾಷಣದಲ್ಲಿ 1 ಗಂಟೆಗೆ ಹೆಚ್ಚು ಹೊತ್ತು ಮಾತಾಡಿದ ಅಮಿತ್ ಶಾ ಇದರಲ್ಲಿ 2019ಕ್ಕೆ ಮತ್ತೆ ಮೋದಿ ಸರ್ಕಾರ ಆಗುತ್ತೆ, 2014ರ ಏನು ಪ್ರಚಂಡ ಬಹುಮತ ಇದೆ ಅದು ಪುನರಾವರ್ತನೆ ಆಗುತ್ತೆ, 2019 ಲೋಕಸಭೆ ಸಮರ ಏನಿದೆ ಅದು ಮೋದಿ ವರ್ಸಸ್ ಉಳಿದವರು ಅಂದ್ರೆ ಇತರರು ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಮೋದಿ ಓಟ ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಹೊಡೆದಾಡಿಕೊಂಡವರು ಒಂದಾಗಿದ್ದಾರೆ. ಮೋದಿ ವಿರೋಧಿಗಳ ಮಹಾಗಠಬಂಧನ ಅದು ನಾಟಕ ಕಂಪನಿ ಇದ್ದಂಗೆ. ಕೇರಳದಿಂದ ಕಾಶ್ಮೀರದವರೆಗೆ ಗೆಲ್ಲೋದು ಬಿಜೆಪಿಯ ಟಾರ್ಗೆಟ್ ಇರೋದ್ರಿಂದ ಸೊ ಈ ಬಾರಿ ಕೂಡ ಬಿಜೆಪಿ ಮತ್ತೆ ಮರಳಿ ಅಧಿಕಾರಕ್ಕೆ ಬರುತ್ತೆ. ಮಹಾಗಠಬಂಧನಿಗೆ ನಾಯಕತ್ವವೂ ಇಲ್ಲ, ನಿಯತ್ತೂ ಇಲ್ಲ ಅನ್ನುವಂಥ ವಾಗ್ದಾಳಿನ ಮೋದಿ ಅಮಿತ್ ಶಾ ನಡೆಸಿದ್ರು. ಮೋದಿಗೆ ಹೆದರಿ ಪರಸ್ಪರರು ಹೊಡೆದಾಡಿಕೊಂಡವರೆಲ್ಲೋ ಈಗ ಒಂದು ಕೂಟವನ್ನು ಮಾಡ್ಕೊಂಡಿದ್ದಾರೆ. 2019ರಲ್ಲಿ ಬಿಜೆಪಿ ವಿಜಯ ಉತ್ಸವ ಆಚರಿಸೋದು ಪಕ್ಕ, ಅದರಲ್ಲಿ ಅನುಮಾನ ಬೇಡ. ಕಾಂಗ್ರೆಸ್ ವಿರುದ್ಧ ವಿರೋಧಿಗಳೆಲ್ಲ ಒಂದಾಗಿದ್ದು ಹಿಂದೆ ಇತಿಹಾಸ ಆಗಿತ್ತು. ಈಗ ಮೋದಿ ವಿರುದ್ಧ ಎಲ್ಲರೂ ಒಂದಾಗಿದ್ದಾರೆ. ಸೊ ಹಾಗಾಗಿ ಈ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಮಗೆ ಡೂ ಆರ್ ಡೈ ಆಗಿದೆ. ಮತ್ತೊಮ್ಮೆ ಮೋದಿ ಆಡಳಿತ ಚುಕ್ಕಾಣಿ ಹಿಡಿತಾರೆ. ದೇಶದ ಭದ್ರತೆ, ಭಯೋತ್ಪಾದನೆ ವಿರೋಧಿಗಳ ಆದ್ಯತೆ ಅಲ್ಲ, ನಮ್ಮ ಆದ್ಯತೆ. ಮಹಾಗಠಬಂಧನ್ಗೆ ಯಾವುದೇ ದೂರದೃಷ್ಟಿ ಇಲ್ಲ, ಅವರಿಗಿರೋದು ಅಧಿಕಾರದ ದೂರದೃಷ್ಟಿ ಅಷ್ಟೇ. ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ಪಕ್ಷದ ಕೈನೇ ಕಾರಣ, ಅದಕ್ಕೆ ವಿಳಂಬ ಆಗ್ತಾ ಇದೆ. ಹಾಗಾಗಿ ಮತ್ತೆ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ವಿಶ್ವದಲ್ಲಿ ಭಾರತಕ್ಕೆ ಘನತೆ ಗೌರವ ತಂದವರೇ ಮೋದಿ. ಇದೆಲ್ಲವೂ ಕೂಡ ಅಮಿತ್ ಶಾ ತಮ್ಮ ಇವತ್ತಿನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಮಾವೇಶದಲ್ಲಿ ಮಾಡಿದ ಉದ್ಘಾಟನಾ ಭಾಷಣ. ಸೊ ಬಿಜೆಪಿಗೆ ಈ ಹೇಳ್ಕೊಳ್ಳುವಂತ ರೀತಿಯಲ್ಲಿ ಕಷ್ಟದ ಹಾದಿ ಏನಿದೆ, ಯಾಕಂತಂದ್ರೆ ಮಿತ್ರರೆಲ್ಲ ಕೈ ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಒಂದು ಕಡೆ ಮೋದಿ ವಿರೋಧಿ ರಂಗ ಮಹಾಗಠಬಂಧನ್. ಹಾಗಿದ್ರೆ ಮೋದಿ ಮಿತ್ರರು ಸದ್ಯಕ್ಕೆ ಉಳ್ಕೊಂಡವ್ರು ಯಾರು? ಉದ್ಧವ್ ಠಾಕ್ರೆ ನಾಮಕಾವಾಸ್ತಿ ಬಿಜೆಪಿ ಜೊತೆಗಿದ್ದಾರೆ. ಈಗಾಗಲೇ ನೇರವಾಗಿ ಶತ್ರು ರೀತಿ ಬಿಹೇವ್ ಮಾಡ್ತಾ ಇದೆ ಶಿವಸೇನೆ. ಸೊ ಜೊತೆಗೆ ಪ್ರಕಾಶ್ ಸಿಂಗ್ ಬಾದಲ್ ಶಿರೋಮಣಿ ಅಕಾಲಿ ದಳ, ಅದು ಪಂಜಾಬ್ನಲ್ಲಿ ಸೀಮಿತ ಆಗಿದೆ. ಸೊ ಈಗ ಅಧಿಕೃತವಾಗಿರ್ತಕ್ಕಂಥ ಮಿತ್ರರು. ಹಾಗೆ ರಾಮ್ವಿಲಾಸ್ ಪಾಸ್ವಾನ್ ಲೋಕ್ ಜನತಾಂತ್ರಿಕ ಪಾರ್ಟಿ ಏನು LJP ಇದೆ, ಈ ಪಕ್ಷ ಬಿಜೆಪಿ ಜೊತೆಗಿದೆ NDAನಲ್ಲಿ. ಹಾಗೆ ರಾಮದಾಸ್ ಅತಾವಳೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ, ಇದು ಈಗ ಬಿಜೆಪಿಯ ಮಿತ್ರ ಪಕ್ಷ ಆಗಿ ಉಳ್ಕೊಂಡಿದೆ. ಸೊ ಹಾಗೆ ಅನುಪ್ರಿಯಾ ಪಟೇಲ್ ಅಪ್ನಾದಳ್, ಇದು ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಸ್ಥಳೀಯ ಪಾರ್ಟಿ, ಈ ಪಾರ್ಟಿ ಕೂಡ ಬಿಜೆಪಿ ಜೊತೆಗೆ ಮಿತ್ರ ಪಕ್ಷವಾಗಿ ಉಳ್ಕೊಂಡಿದೆ. 2014ರ ನಂತರ ಇಲ್ಲಿವರೆಗೂ ಬಿಜೆಪಿಗೆ ಅಂದ್ರೆ ಮೋದಿ ಕೈ ಕೊಟ್ಟಂತ ಮಿತ್ರರು ಯಾರು ಅದನ್ನು ಕೂಡ ನೋಡ್ಕೊಂಡ್ಬರೋಣ. ಸೊ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಮಿತ್ರ ಕೈ ಕೊಡ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು TDP 16 ಜನ ಸಂಸದರು ಇರ್ತಕ್ಕಂಥರು, ಅವರು ಮೋದಿ ಸಹವಾಸ ಬೇಡ ಅಂತ ಹೊರಗೆ ಬಂದರು. ಹಾಗೆ ಉಪೇಂದ್ರ ಕುಶ್ವಾ ಕಳೆದ ತಿಂಗಳು RLSP ಬಿಹಾರದ ಪ್ರಾದೇಶಿಕ ಪಕ್ಷ, ಇದು ಕೂಡ ಹೊರಗಡೆ ಬಂತು ಮೋದಿ ಸಹವಾಸ ಬೇಡ ಅಂತ ಹೇಳಿ. ಹಾಗೇನೆ ಪ್ರಫುಲ್ ಕುಮಾರ್ ಮೊಹಂತ ನಾಗರಿಕ ಏನು ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಫುಲ್ ಕುಮಾರ್ ಮೊಹಂತ AGP ಬಿಜೆಪಿಯಿಂದ ಹೊರಗಡೆ ಸಂಬಂಧ ಕಳ್ಕೊಂಡಿದೆ. ಹಾಗೆ ಉಪೇಂದ್ರ ಕುಶ್ವಾ, ಚಂದ್ರಬಾಬು ನಾಯ್ಡು ಇವರು ಪ್ರಮುಖವಾಗಿ ಇದರಲ್ಲಿ ಇನ್ನೂ ಸಣ್ಣ ಸಣ್ಣ ಪಾರ್ಟಿಗಳು, ಹೆಚ್ಚು ಕಮ್ಮಿ 10ಕ್ಕೂ ಹೆಚ್ಚು ಪಾರ್ಟಿಗಳು ಈಗಾಗಲೇ NDAಯಿಂದ ಹೊರಗೆ ಬಂದಿರತಕ್ಕಂಥದ್ದು. ಆದರೆ ಪ್ರಮುಖವಾಗಿರ್ತಕ್ಕಂಥವ್ರು ಈ ಮೂವರು. ಹಾಗಾದ್ರೆ ಮೋದಿ ಸೋಲಿಸಲೇಬೇಕು, 2019 ಚುನಾವಣೆಯಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನುವ ಏನು ಮಹಾಗಠಬಂಧನ್ ಇದೆ, ಎಲ್ಲೆಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತಾ ಇದೆ ಅನ್ನೋಂಥದ್ದು ಒಂದ್ಸಲ ನೋಡ್ಕೊಂಬರೋಣ. ಇದು ನೇರವಾಗಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಹಾಗೆ ಉತ್ತರ ಪ್ರದೇಶ ಅಲ್ಲಿ ಕಾಂಗ್ರೆಸ್ ಹೊರತಾದಂಥ ಮಹಾಗಠಬಂಧನ್ ಬರ್ತಾ ಇದೆ. ಹಾಗೆ ದೆಹಲಿಯಲ್ಲಿ ಆಪ್ ಕಾಂಗ್ರೆಸ್ ಒಂದಾಗ್ತಾ ಇದೆ. ಪಂಜಾಬ್ನಲ್ಲಿ, ಅಸ್ಸಾಂ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮೋದಿ ವಿರೋಧಿ ಮಹಾಗಠಬಂಧನ್ ಸಾಧ್ಯತೆ ಇದೆ ಚುನಾವಣೆ ಎದುರಿಸುವಂಥದ್ದು. ಅದು ಕೆಲವು ಕೊನೆ ಹಂತದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಸದ್ಯದ ಲೆಕ್ಕಾಚಾರದಲ್ಲಿ ಈ ರಾಜ್ಯಗಳಲ್ಲಿ ಮಹಾಗಠಬಂಧನ್ ತನ್ನ ರಣತಂತ್ರವನ್ನು ಚುನಾವಣೆಗೆ ಧುಮುಕಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಪಕ್ಕ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಇದೆಲ್ಲದರ ಮಧ್ಯೆ ನಮ್ಮ ದಾರಿ ನಮಗೆ. ಈ ಕಡೆ ಬಿಜೆಪಿನೂ ಬೇಡ, ರಾಹುಲ್ ಗಾಂಧಿನೂ ಬೇಡ, ಮೋದಿನೂ ಬೇಡ, ರಾಹುಲ್ ಗಾಂಧಿನೂ ಬೇಡ ಅನ್ನತಕ್ಕಂಥ ಪಕ್ಷಗಳು ಕೂಡ ಇದಾವೆ. ಅವ್ರು ಯಾರು ಒಂದ್ಸಲ ನೋಡ್ಕೊಂಬೋಣ. 2019ರ ಯುದ್ಧ ಬಹಳ ಇಂಟ್ರೆಸ್ಟಿಂಗ್ ಇದೆ.
ಇಲ್ಲಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ನಮ್ದಾರಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ನವೀನ್ ಪಟ್ನಾಯಕ್ ನಮ್ದಾರಿ ನಮಗೆ, ನಮ್ಮ ಬಿಜೆಪಿನೂ ಬೇಡ ಕಾಂಗ್ರೆಸ್ ಬೇಡ. ಇದು ಫೆಡರಲ್ ಫ್ರಂಟ್ನ ಲೆಕ್ಕಾಚಾರ. ಇವರು ನಾವು ಕಾಂಗ್ರೆಸ್ ಬಿಜೆಪಿ ಸಮಾನ ಶತ್ರುಗಳು ಅನ್ನುವಂಥದ್ದು. ಕೆ ಚಂದ್ರಶೇಖರ್ ರಾವ್ TRS, ಹಾಗೆಯೇ ಅಸಾದುದ್ದೀನ್ ಓವೈಸಿ, ಅಂದ್ರೆ ಚಂದ್ರಶೇಖರ ಓವೈಸಿ ಒಟ್ಟಿಗೆ ಹೋಗ್ತಾರೆ. ಹಾಗಾಗಿ ಇವರು ಬಿಜೆಪಿನೂ ಇಲ್ಲ ಕಾಂಗ್ರೆಸ್ ಇಲ್ಲ, ಮೂರನೇ ರಂಗ ಮಮತಾ ಬ್ಯಾನರ್ಜಿ. ಮತ್ತೊಂದು ಕಡೆ ಜಗನ್ಮೋಹನ್ ರೆಡ್ಡಿ, ಇನ್ನೂ ಕೂಡ ಜಗನ್ಮೋಹನ್ ರೆಡ್ಡಿ ತಮ್ಮ ಪೊಲಿಟಿಕಲ್ ವ್ಯೂವನ್ನ ಅಂದ್ರೆ ತಮ್ಮ ಏನು ನಿರ್ಧಾರವನ್ನು ಪ್ರಕಟ ಮಾಡಿಲ್ಲ. ಹಾಗಾಗಿ ಅವರು ಈಗಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಸಮಾನ ದೂರ ಅನ್ನುವಂಥ ನಿಲುವನ್ನು ತಾಳದವರು ಮಮತಾ ಬ್ಯಾನರ್ಜಿ, ಜಗನ್ಮೋಹನ್ ರೆಡ್ಡಿ. ಹಾಗಾದ್ರೆ ಬಿಜೆಪಿಯ 2019 ಮಹಾಸಮರಕ್ಕೆ ಏನು ರಣಕಾಳೆ ಶಸ್ತ್ರಾಭ್ಯಾಸ ಅಂತ ಕರಿತೀವಿ. ಸೊ ಇವತ್ತು ನಡೆದಂತ ಉದ್ಘಾಟನಾ ಕಾರ್ಯಕ್ರಮವನ್ನ ನೋಡಿದ್ರೆ ಅಮಿತ್ ಶಾ ಅವರು ಟಾರ್ಗೆಟ್ ಇರತಕ್ಕಂಥದ್ದು ನೇರವಾಗಿ ಕೇರಳದಿಂದ ಕಾಶ್ಮೀರದವರೆಗೆ ಪಕ್ಷವನ್ನ ಗೆಲ್ಲಿಸ್ಕೊಳ್ಬೇಕು. ಸೊ 2014ರಲ್ಲಿ ಯಾವ ರೀತಿಯಾದಂಥ ರಿಸಲ್ಟ್ ಬಂತು, ಥಂಬಿಂಗ್ ಮೆಜಾರಿಟಿ ಅಂದ್ರೆ ಪ್ರಚಂಡ ಬಹುಮತ ಮತ್ತೊಮ್ಮೆ ಬರಬೇಕು, ಆ ರೀತಿ ಕೆಲಸ ಮಾಡಬೇಕು ಕಾರ್ಯಕರ್ತರು, ತಮ್ಮ ಬಿಜೆಪಿ ವಿರೋಧಿಗಳನ್ನು ಸೋಲಿಸಬೇಕು. ಸೊ ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಮಾತಾಡಿದಂಥ ಅಮಿತ್ ಶಾ ಅವರು ಹೇಳಿದ ಅನೇಕ ಅಂಶಗಳು ಒಂದ್ಸಲ ನೋಡ್ಕೊಂಬರೋಣ. 2019 का चुनाव भारत के विकास और पार्टी के विस्तार के स्थायित्व का चुनाव है। मित्रों, अब भारतीय जनता पार्टी ने वापस नहीं आना चाहिए। मैं आप सभी का आह्वान करना चाहता हूं, पराक्रम की पराकाष्ठा कर एक बार 19 में मोदी जी को प्रधानमंत्री बना दीजिए। दक्षिण सिर्फ छूट गया है, केरल तक भारतीय जनता पार्टी का झंडा फहराने का काम अपने जीवन काल के अंदर भी समाप्त। यहां से संकल्प लेकर हम जाएंगे, ऐसे नहीं चलेगा भाई। दोनों हाथ उठाकर जोश के साथ बोले जाएंगे, भाजपा की पूर्ण बहुमत की सरकार बनाएंगे, मोदी जी को फिर से प्रधानमंत्री बनाएंगे, देश का गौरव बढ़ाएंगे और गौरव गरीब के जीवन में उजियारा लाएंगे। तो पूर्ण बहुमत की सरकार का संकल्प लेकर दोनों हाथ उठाकर मुट्ठी भींचकर मां भारती का जयकारा प्रचंड आवाज से करिए, बोले भारत माता की, भारत माता की, भारत माता की, वंदे मातरम। ಇದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಅಂದ್ರೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಮತ್ತೊಂದು ಕಡೆ ಪದಾಧಿಕಾರಿಗಳ ಸಮಾವೇಶ ಇವತ್ತು ಉದ್ಘಾಟನೆ ಆಗಿದೆ, ನಾಳೆ ಕೂಡ ಇರುತ್ತೆ. ಸೊ 2 ದಿನಗಳ ಈ ಒಂದು ಬೃಹತ್ ಸಮಾವೇಶದ ಮೂಲಕ 2019 ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ರಣಕಾಳೆ ಮೊಳಗಿಸಿರ್ತಕ್ಕಂಥದ್ದು. ಚರ್ಚೆ ಮಾಡ್ತೀನಿ. ಹಾಗಿದ್ರೆ ಭಾರತೀಯ ಜನತಾ ಪಕ್ಷ ಮಿತ್ರ ಒಂದ್ ಕಡೆ ಕೈ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವತಃ ಪ್ರಧಾನಿ ಮೋದಿ ನಮಗೆ ಮಿತ್ರ ಬೇಕು, ಹಳೆ ಮಿತ್ರ ಆದ್ರೂ ಪರವಾಗಿಲ್ಲ, ಹೊಸಬರಾದ್ರೂ ಪರವಾಗಿಲ್ಲ, ಈ ರೀತಿಯಾದಂತಹ ಆಹ್ವಾನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಾಗಠಬಂಧನ ಕಳ್ಳರ ಕೂಟ ಅಂತ ಹೇಳ್ತಾರೆ. ಸೊ ಮಹಾಗಠಬಂಧನ ಬಗ್ಗೆ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ನಿಜವಾಗಲೂ ಮೋದಿ ನೇತೃತ್ವದಲ್ಲಿ 2019 ಚುನಾವಣೆ ಬೆವರು ಹರಿಸುವಂತ ಚುನಾವಣೆ ಆಗುತ್ತಾ? ರಾಹುಲ್ ಗಾಂಧಿಗೂ ಬೆವರು ಹರಿಯುತ್ತೆ, ಮೋದಿಯವ್ರಿಗೆ ಹರಿಯುತ್ತೆ. ಚರ್ಚೆ ಮಾಡ್ತೀನಿ. ಜೊತೆಗೆ ಕಾಂಗ್ರೆಸ್ ಹೋಗ್ತಾರಂತ ಕವಿತಾ ರೆಡ್ಡಿ ಇದ್ದಾರೆ, ಬಿಜೆಪಿ ಏರಿನಾಯಕರು ಹೋಗ್ತಾರಂತ ಜಿ ಹೆಗಡೆ ಅವರು ಇದ್ದಾರೆ. ಸ್ವಾಗತ. ಹಾಗೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಧರಣೀಶ್ ಬೂಕನ್ಕೆರೆ ಕೂಡ ಇದ್ದಾರೆ. ಸ್ವಾಗತ ಧರಣೀಶ್. ಜಿ ಹೆಗಡೆ ಅವರೇ, ತಾವು ಹೇಳ್ತಾ ಇದ್ರಿ ನಾವು ಮತ್ತೆ ಬರ್ತೀವಿ, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳ್ತಿದ್ರಿ. ನಿಮ್ ಜೊತೆಗಿರ್ತ ಮಿತ್ರರೆಲ್ಲ ಹೋಗ್ತಾ ಇದಾರೆ. ಆಮೇಲೆ ನಿನ್ನೆ ಮೋದಿ ಅವರು ಹೇಳ್ತಾರೆ ನಮ್ಗೆ ಯಾರ್ಯಾರು ಹಳೆ ಮಿತ್ರರು ಬನ್ನಿ ಸೇರ್ಕೊಳ್ಳಿ ಅಂತ ಹೇಳ್ತಿದ್ರೆ. ಹಾಗಿದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಇದ್ರೆ ಯಾಕೆ ಮಿತ್ರನ ಹುಡುಕ್ತಾ ಇದ್ರಿ? ನೋಡಿ, ಮೊದಲನೇ ತಾವು ಹೇಳಿದಿರಲ್ಲ ಸಮರಕಾಲೆ ಶಸ್ತ್ರಾಭ್ಯಾಸ. ಸಮರಕಾಲೆ ಅಲ್ಲ, ಅದು ಶಸ್ತ್ರಾಭ್ಯಾಸ ಶುರು ಮಾಡಿದ್ರು. ಅದೇ ಶಸ್ತ್ರಾಭ್ಯಾಸ ಅಂದ್ರೆ ಒಂದು ಮಾತಿದೆ, ಸಮರಕಾಲೆ ಶಸ್ತ್ರಾಭ್ಯಾಸ ಮಾಡೋರು ಯಾರು? ಈ ಹಿಂದೆ ಏನು ಇಲ್ಲದೆ ಇರೋರು. ಆಗ ಶಸ್ತ್ರಾಭ್ಯಾಸ ಅಂದ್ರೆ ಅವ್ರು ಸೋಲೋದಕ್ಕೆ, ಅವ್ರಿಗೆ ಶಸ್ತ್ರಾಭ್ಯಾಸ ಸಮರಕಾಲದಲ್ಲಿ ಮಾಡೋರು ಗೆಲ್ಲಕ್ಕಾಗತ್ತಾ? ಈಗ ಸಮರಕಾಲೆ ಶಸ್ತ್ರಾಭ್ಯಾಸ ಮಾಡ್ತಾ ಇರೋ ಈ ಮಹಾಗಠಬಂಧನದವರು ಸಮರದ ನಿಮ್ ಜೊತೆಗಿರೋ ಸ್ನೇಹಿತರ ಬಿಟ್ಟು ಅದಕ್ಕೆ ನಾನು ಬರ್ತೇನೆ. ನಿಮ್ಗೆ ಹೇಳಿದಿಲ್ಲ ಶಸ್ತ್ರಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹಾಕಿದಿರಲ್ಲ, ಶಸ್ತ್ರಾಭ್ಯಾಸ ಮಾಡ್ತಾರೆ ಅವರು. ನಾವು ಶಸ್ತ್ರಾಭ್ಯಾಸ ಮೊದಲಿಂದ ಮಾಡ್ಕೊಂಡೇ ಬಂದಿದ್ದೀವಿ. ಒಂದ್ ನಿಮಿಷ. ಈ ವ್ಯವಸ್ಥೆಯಲ್ಲಿ NDA ನಾವು ಇಷ್ಟು ವರ್ಷಗಳಿಂದ 4.5 ವರ್ಷ ಇಟ್ಕೊಳ್ಳಿ ಅಧಿಕಾರ ನಡೆಸ್ಕೊ ಅನೇಕ ನಮ್ಮ ಜೊತೆ ಇದ್ರು. ಕೆಲವರು ಇದು ಬರೀ NDA ಅಂತ ಯಾಕೆ ಬಿಟ್ಟು ಅದಕ್ಕೆ ಕಾರಣ ಹಲವಾರು ಇರುತ್ತೆ. ಈಗ ಒಂದು ಹೇಳ್ತೇನೆ ನಾನು, ಚಂದ್ರಬಾಬು ನಾಯ್ಡು ಅವರು ಅವ್ರದೇ ಆದ ಕಾರಣ ಅಲ್ಲಿ ಅವರ ಒಂದು ಅಸ್ತಿತ್ವ ಕುಸಿತಾ ಇರೋದ್ರಿಂದ ಅವರ ವಿರೋಧಿಗಳಿಗೆ ಏನು ಜಗನ್ಮೋಹನ್ ಕಾಂಗ್ರೆಸ್ ಅವ್ರು ಇದಾರಲ್ಲ ಅಲ್ಲಿ ವಯಸ್ಸು ಕಾಂಗ್ರೆಸ್ ಅವರು ಪ್ರಬಲ ಆಗ್ತಾ ಇದ್ರೆ ಕೆಲವು ಕಾರಣದಲ್ಲಿ ಬಿಟ್ಟು ಹೋಗಿರ್ಬೋದು. ನೆಕ್ಸ್ಟ್ ನಿಮ್ಮ ಮಿತ್ರ ಹುಡುಕಾಟ, ಮಿತ್ರ ತಲಾಶು ಅದು ಬೇರೆ ಸರ್ಚಿಂಗ್ ಮಾಡ್ತಾ ಇದ್ರಿ, ಗೂಗಲ್ ಹೊಡಿತಾ ಇದ್ರಿ, ಯಾವ ರಾಜ್ಯದಲ್ಲಿ ಯಾರು ಸಿಗ್ತಾರೆ ಅದು ಬೇರೆ. ಆಮೇಲೆ ನೆಕ್ಸ್ಟ್ ಬರ್ತೀನಿ. ಆದ್ರೆ 2019ಕ್ಕೆ ಮತ್ತೆ ಮೋದಿ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ಇತ್ತೀಚೆಗೆ ಬಂದಂತ ಅನೇಕ ಸಮೀಕ್ಷೆಗಳು ಕೂಡ ನಿಮ್ಮ ಟೋಟಲ್ ನಿಮ್ ಗ್ರಾಫ್ ಕುಸಿತಾ ಇದೆ.
ಸೊ ಇದು ಒಂದು ಶೋ ಆಫ್ ಸ್ಟ್ರೆಂತ್ ತರ ಮಾಡಬೇಕು. ಒಂದು ಟಾನಿಕ್, ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಹಜವಾಗಿ ಇದು ಅಗತ್ಯ. ಯಾವುದೇ ಪಕ್ಷ ಆಗಲಿ ಒಂದು ದೊಡ್ಡ ಸಮಾವೇಶದ ಮೂಲಕ ಕಾರ್ಯಕರ್ತನ ಹುರಿದುಂಬಿಸುವಂಥದ್ದು, ಸಂಘಟನೆಗೆ ಆದ್ಯತೆ ಕೊಡ್ತಕ್ಕಂಥದ್ದು, ಜವಾಬ್ದಾರಿ ಕೊಡ್ತಕ್ಕಂಥದ್ದು, ಬೂತ್ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಆದ್ರೆ ಇವತ್ತಿನ ಸಮಾವೇಶದ ಮೂಲಕ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ, ಮತ್ತೆ ವಾಪಸ್ ಅಧಿಕಾರಕ್ಕೆ ಬರ್ತೀರಿ. 2014 ಕೂಡ ಇದೇ ರೀತಿಯಾದಂಥ ಒಂದು ದೊಡ್ಡ ಸಮಾವೇಶ ಇದೇ ರಾಮಲೀಲಾ ಮೈದಾನದಲ್ಲಿ ಸೇರಿತ್ತು. ಆಗ ಮೋದಿಯವರು ಪ್ರಧಾನಿ ಅಭ್ಯರ್ಥಿಯಾಗಿ ತಮ್ಮ ನೀತಿ ನಿಲುವುಗಳನ್ನು, ತಮ್ಮ ಭರವಸೆಗಳನ್ನು ನಾವು ಏನು ಮಾಡ್ತೀವಿ ಬಿಜೆಪಿಗೆ ಅದನ್ನು ಸ್ಪಷ್ಟ ಅದನ್ನು ಜನ ಮುಂದೆ ಆಶೀರ್ವಾದ ಮಾಡಿ ಕೇವಲ ಬಿಜೆಪಿಗೆ NDA ಬಿಟ್ಬಿಡಿ 282 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಅಂದರೆ 30 ವರ್ಷಗಳಲ್ಲಿ ಒಂದು ಪಕ್ಷ ಲೋಕಸಭೆಯಲ್ಲಿ ಸ್ವಂತ ಶಕ್ತಿ ಮೇಲೆ ಅಧಿಕಾರ ವಹಿಸಿಕೊಟ್ರು. ಅದು ಕೂಡ 2014ರಲ್ಲಿ ನಮ್ಮ ಮಹಾ ಸಮಾವೇಶದ ನಂತರವೇ. ಈಗ ನಾವು 2019ರಲ್ಲಿ ಕೂಡ ಅಂತ ಒಂದು ಮಹಾ ಸಮಾವೇಶವನ್ನ ನಡೆಸ್ತಾ ಇದೀವಿ. ಇದರಲ್ಲಿ ಪಕ್ಷದ ಎಲ್ಲಾ ಮೋದಿ ಅಂದ್ರೆ ಮೋದಿ ನಾಯಕತ್ವವನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ನಿಮ್ಮ ಹತ್ರ ಈಗಲೂ ಕೂಡ ಒಂದು ಮಹಾಗಠಬಂಧನ್ ಬಹಳ ಸರ್ವ ಸಿದ್ಧತೆ ಆಗಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಹ್ಯಾಚ್ ಪ್ಯಾಚ್ ಆಗಿದೆ. ಹಾಗಾಗಿ ಅಲ್ಲಿ ನಾಯಕತ್ವವೂ ಇಲ್ಲ, ನಿಯತ್ತು ಇಲ್ಲ. ಸೊ ಮತ್ತೆ ಇನ್ನೊಂದು ಬಾರಿ ಮೋದಿ ಸರ್ಕಾರ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು 2019 ಕೂಡ ವಿಜಯ ಉತ್ಸವ ಮಾಡ್ತೀವಿ ಅಂತ ಅಮಿತ್ ಶಾ ಅವರು ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಅಲ್ಲ, ಅವ್ರ ಕಾರ್ಯಕರ್ತರಿಗೆ ಅವ್ರ ಕಾರ್ಯಕ್ರಮದಲ್ಲಿ ಮಾತಾಡ್ಕೊಂಡ್ರೆ ಅದು ಏನು ಅವರು ಅವ್ರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಹೇಳ್ತಾ ಇದಾರೆ ಅಷ್ಟೇ. ಅದೆಲ್ಲ ನಮ್ಮ ಪಕ್ಷದ ಎಲ್ಲರೂ ಮಾಡ್ತಾರೆ, ಎಲ್ಲರೂ ಅದೇ ಮಾಡ್ತಾರೆ. ಅದರಲ್ಲಿ ಏನು ಅಂತ ಹೊಸ ಇದೇನಿಲ್ಲ. ಈಗ ನೀವು ಇದು ಮಹಾಗಠಬಂಧನ್ ಬಗ್ಗೆ ಮಾತಾಡ್ತಾರೆ. ಈಗಾಗಲೇ 19 ಪಕ್ಷಗಳು NDAನ ಬಿಟ್ಟೋಗಿದೆ, ಆಯ್ತಾ. 19 ಪಕ್ಷಗಳನ್ನ ಕಳ್ಕೊಂಡಿದ್ದಾರೆ. ನೀವು ಹೇಳ್ತಾ ಇದ್ರಿ ನಮ್ಗೆ ಯಾವ್ದು ಗಠಬಂಧನ ಇಲ್ಲ ಅಂತ. ನೀವು ಹೇಳಿದಂತ ಎಲ್ಲಾ ಕ್ಷೇತ್ರದ, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೆ ಇದು JNK ಇರ್ಬೋದು, ತಮಿಳುನಾಡು ಇರ್ಬೋದು, ನಾರ್ತ್ ಈಸ್ಟ್ ನಲ್ಲಿ ಇರ್ಬೋದು, ನಮ್ ಗಠಬಂಧನ ಇವಾಗ್ಲೂ ಸಹ ಸ್ಮಾಲ್ ಪಾರ್ಟೀಸ್ ಇದೆ. ಬಟ್ ಅದ್ರ ಜೊತೆಗೆ ಎಲ್ಲಿ ನಮಗೆ ಗಠಬಂಧನ ಇಲ್ಲ, ನಾವು ಸಿಂಗಲ್ ಪಾರ್ಟಿಯಾಗಿ ಎಲ್ಲಿ ಫೈಟ್ ಮಾಡಿದೀವಿ ಅಂದ್ರೆ MP, ರಾಜಸ್ಥಾನ, ಕರ್ನಾಟಕದಲ್ಲಿ ಸ್ವಲ್ಪ ಚೇಂಜಸ್. ಒಬ್ಬ ಮೋದಿ ಎದುರಿಸಲಿಕ್ಕೆ ಇಷ್ಟೆಲ್ಲ ಪಕ್ಷಗಳು ಒಂದಾಗ್ತಾ ಇದಾವೆ. ಅಮಿತ್ ಶಾ ಹೇಳ್ತಿರೋದು ಕಾಂಗ್ರೆಸ್ ವಿರುದ್ಧ ನಾವೆಲ್ಲ ಒಂದಾಗ್ತಿದ್ವಿ, ಇವತ್ತು ಒಬ್ಬ ವ್ಯಕ್ತಿ ವಿರುದ್ಧ ಎಲ್ಲ ಒಂದಾಗ್ತಾರೆ. NCP ನಮ್ಮ ಅಲಯನ್ಸ್ ಎಷ್ಟೋ ಹಳೆಯದು, ಆಯ್ತಾ. NC ಜೊತೆನು ಅಲಯನ್ಸ್, ನಮ್ಗೆ DMK ಅಲಯನ್ಸ್ ನಮ್ದು ಹಳೇದು, ಏನು ಹೊಸದೇನಲ್ಲ. ಬಿಜೆಪಿ ಜೊತೆ ಹೋಗಿತ್ತಲ್ವಾ? ಅವ್ರದ್ದು ಹೋಗಿದ್ರು, ಬಟ್ ನಮ್ ಜೊತೆ ಫೈಟ್ 10 ವರ್ಷ ನಮ್ ಜೊತೆ ಇದ್ರಲ್ಲ. ಸರ್, ನವೀನ್ ಪಟ್ನಾಯಕ್ ನಮ್ ಜೊತೆ ಯಾವತ್ತೂ ಇಲ್ಲ. TDP ಬಂದಿದೆ, ಇವತ್ತು TDP ನಮ್ ಕಡೆ ಇದೆ. ಸೊ ಹಾಗಾಗಿ ನೀವು ಅಡಿಷನ್ಸ್, ಸಬ್ಸ್ಟ್ರಾಕ್ಷನ್ಸ್ ಇರುತ್ತೆ. ಜೊತೆಗೆ ಒಂದು ನಾಯಕತ್ವ ಅಂದ್ರೆ ಏನು, ಪ್ರತಿಯೊಂದು ಪಕ್ಷಕ್ಕೆ ಅವರೇ ನಾಯಕರು. ನಮ್ಮ ಪಕ್ಷಕ್ಕೆ ನಾಯಕರು ರಾಹುಲ್ ಗಾಂಧಿ ಅವರು. ಘಟಬಂಧನಕ್ಕೆ ನಾಯಕರು ಯಾಕೆ ಬೇಕಾಗಿಲ್ಲ ಅಂತ ಹೇಳ್ತೀನಿ. ನಿಮಿಷ ನೋಡಿ, ಇದು ನಾವು ಫಸ್ಟ್ ಆಗಿ ಇದು ಇಶ್ಯೂಸ್ ನ ಡಿಬೇಟ್ ಮಾಡಬೇಕು. ನಮ್ದು ಪಾರ್ಲಿಮೆಂಟರಿ ಡೆಮೋಕ್ರಸಿ. ನೀವು ಕಾಂಗ್ರೆಸ್ ಪಕ್ಷದ ಹಿಸ್ಟ್ರಿ ತಗೊಂಡ್ರೆ ಎಲ್ಲೂ ಸಹ ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನ ಎಲ್ಲೂ ಡಿಕ್ಲೇರ್ ಮಾಡಲಿಲ್ಲ ಅಂಟಿಲ್ ಅನ್ಲೆಸ್ he or she is an incumbent. ಆಯ್ತಾ. 2004 ಎಲೆಕ್ಷನ್ ನಲ್ಲೂ ನಾವೇನು ಯಾವ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿಲ್ಲ. ಬಿಕಾಸ್ ಪಾರ್ಲಿಮೆಂಟರಿ ಪ್ರೊಸೀಜರ್ ಪ್ರಕಾರ ನಾವು ಯಾರು ಲೀಡರ್ ಅಂತ ಇದು ಎಲೆಕ್ಷನ್ ಆದ್ಮೇಲೆ ಡಿಕ್ಲೇರ್ ಮಾಡೋದು, ಅಥವಾ ಅಲ್ಲಿ ಸೆಲೆಕ್ಷನ್ ಮಾಡೋದು ಅಲ್ಲಿನ MPs. ಸೊ ಹಾಗಾಗಿ ಇದು ಪ್ರೆಸಿಡೆನ್ಷಿಯಲ್ ಟೈಪ್ ಆಫ್ ಎಲೆಕ್ಷನ್ಸ್ ಯುರೋಪ್ ಕೇಳ್ತಾ ಇದ್ರೆ ಯುರೋಪ್ ಟ್ರಾಪ್ಗೆ ನಾವು ಬೀಳೋದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು, ಆಯ್ತಾ. ಹಿ ಇಸ್ ದ ಪರ್ಸನ್ ಹೂ ಇಸ್ ಲೀಡಿಂಗ್ ದ ಪಾರ್ಟಿ, ಲೀಡ್ ಪಾರ್ಟಿ. ಅಂಡ್ ಯಾರು ಅದ್ರ ಘಟಬಂಧನಲ್ಲಿ ಯಾರು ಒಂದು ವರ್ಚಸ್ ಇಟ್ಕೊಂಡ್ರೆ ಅದರಲ್ಲಿ ಇವತ್ತು ರಾಹುಲ್ ಗಾಂಧಿ ಮೊದಲು ದೇವೇಗೌಡರು ಹೇಳಿದ್ದಾರೆ, DMK ಒಪ್ಕೊಂಡಿದೆ, ಅನೇಕ ನಾಯಕರು ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಈಗ DMK ಅಧ್ಯಕ್ಷ ಸ್ಟಾಲಿನ್ ಹೇಳ್ತಾ ಇದಾರೆ ನಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ. ಕಾಂಗ್ರೆಸ್ ಹೇಳ್ತಾ ನೀವು ಹೆದರ್ತಾ ಇದ್ರಲ್ಲ? ಸರ್, ನಾವ್ ಹೆದರ್ತಾ ಇಲ್ಲ. ನಮ್ಮ ಘಟಬಂಧನಲ್ಲಾಗ್ಲಿ, ನಮ್ಮ ಪಕ್ಷದಲ್ಲಾಗ್ಲಿ, ಒಂದ್ ನಿಮಿಷ ಸರ್, ಈಗ ನಮ್ಮ ಪಕ್ಷದಲ್ಲಾಗ್ಲಿ, ನಮ್ಮ ಘಟಬಂಧನಲ್ಲಿ ಏನ್ ಗೊಂದಲ ಇಲ್ಲ. ವಿ ಆರ್ ವೆರಿ ಕ್ಲಿಯರ್. ಬಟ್ ನಾವ್ ಏನಕ್ಕೆ ಅನೌನ್ಸ್ ಮಾಡೋದಿಲ್ಲ ಅಂದ್ರೆ ಫಾರ್ ರೀಸನ್ ವೆರಿ ಸಿಂಪಲ್. ಬಿಟ್ಬಿಡಿ ಸರ್, ನಾವು ಸಿಂಗಲ್ ಆಗಿದ್ರು ಎರಡು ದಿನಗಳ ಕಾರ್ಯಕಾರಿ ಮಂಡಳಿಯ ಸಮಾವೇಶದಲ್ಲಿ ಅವರಿದ್ರು ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಭಾರತೀಯ ಜನತಾ ಪಕ್ಷ 2019 ಚುನಾವಣೆಗೆ ರಣಕಾಳೆ ಮೊಳಗಿಸಿದೆ. ಧರಣೀಶ್, ಈಗಾಗಲೇ ಮಾತಾಡ್ತಾ ಇದ್ವಿ. ಒಂದು ನಿನ್ನೆ ಪ್ರಧಾನಿ ಮೋದಿ ಅವರು ತಮಿಳುನಾಡಿನ ಕಾರ್ಯಕರ್ತರ ಜೊತೆ ಸಂವಾದ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮಾತಾಡ್ತಾ ಅಲ್ಲಿ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾರೆ, ಹಾಗಿದ್ರೆ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಸ್ನೇಹಿತರು ಯಾರು ಏನು ಎನ್ನುವ ಪ್ರಶ್ನೆಗೆ ಮೋದಿ ಅವರು ಹೇಳ್ತಾರೆ, ಹಳೆಯ ಸ್ನೇಹಿತರಾದ್ರೂ ಓಕೆ,
ಹೊಸಬರಾದ್ರೂ ಓಕೆ, ನಮ್ಗೆ ಯಾರೂ ಇದಲ್ಲ, ನಮ್ಗೆಲ್ಲರೂ ಕೂಡ ಮಿತ್ರರು ಅಂತ ಮಾತನಾಡ್ತಾರೆ. ಅದಕ್ಕೆ ಇವತ್ತು DMK ಅಧ್ಯಕ್ಷ ಸ್ಟಾಲಿನ್ ಹೇಳ್ತಾರೆ, ನಿಮಗೆ ನೀವೇ ವಾಜಪೇಯಿ ಅಂದ್ಕೊಂಡ್ರೆ ಆಗಲ್ಲ, ನಾವು ನಿಮ್ಮ ಜೊತೆ ಹೆಜ್ಜೆ ಹಾಕಲ್ಲ, ನಿಮ್ಮ ಜೊತೆ ಮಿತ್ರರಾಗಿ ನಾವು ಇರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರೆ. ಹಾಗೆ ನಿನ್ನೆ ಮೋದಿ ಮಾತಾಡಿದ್ದೇನು, We cherish our old friends and our doors are always open for parties. But more than all these political issues, the winning alliance is an alliance with the people. ಧರಣೀಶ್, ಇವತ್ತು ನಡೆದಂತ ಈ ದೊಡ್ಡ ಸಮಾವೇಶ ನಾಳೆ ಕೂಡ ನಡೆಯುತ್ತೆ. ಸೊ ಹಾಗಿದ್ರೆ ಇವತ್ತಿನ ಸಮಾವೇಶದ ಟಾರ್ಗೆಟ್ ಮಹಾಗಠಬಂಧನ್. ಅದಕ್ಕಿಂತ ವಿಶೇಷವಾಗಿ ಉತ್ತರ ಪ್ರದೇಶದ ಮಹಾಗಠಬಂಧನ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಮಿತ್ ಶಾ ಅಂತ. ಯಾಕಂದ್ರೆ 80 ಸೀಟ್ಗಳಲ್ಲಿ ಕಳೆದ ಬಾರಿ 73 ಸೀಟ್ಗಳನ್ನು ಗೆದ್ದಿತ್ತು NDA. ಹಾಗಾಗಿ ಮಾಯಾವತಿ, ಮುಲಾಯಂ ಸಿಂಗ್ ಯಾದವ್ ಒಂದಾಗಿ ನಾಳೆ ಅಧಿಕೃತ ಘಟಬಂಧನ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ರಾಮ ಮಂದಿರ ವಿಚಾರ ಪ್ರಸ್ತಾಪ ಮಾಡಿದ್ರು, ರಾಷ್ಟ್ರೀಯ ಭದ್ರತೆ, ಅನೇಕ ವಿಚಾರನ ಅಮಿತ್ ಶಾ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ನೇರವಾಗಿ ರಾಮ ಮಂದಿರ ಉತ್ತರ ಪ್ರದೇಶ ಸಂಬಂಧಪಟ್ಟಿದ್ದು. ಸೊ ಯಾರು ಒಬ್ಬರಿಗೊಬ್ಬರು ಆಗ್ತಾ ಇಲ್ಲ, ಅವರೆಲ್ಲ ಒಂದಾಗ್ತಾ ಇದ್ದಾರೆ, ಅವ್ರಿಗೆ ಅಧಿಕಾರದ ಲಾಲಸೆ ಇದೆ ಅನ್ನೋಂಥ ಮಾತನಾಡ್ತಾನೆ. ಸೊ ಎಲ್ಲ ಒಂದು ಕಡೆ ಉತ್ತರ ಪ್ರದೇಶದ ಲೆಕ್ಕಾಚಾರ ಅಮಿತ್ ಶಾ ಅವರ ಭಾಷಣದಲ್ಲಿ ಎದ್ದು ಕಾಣ್ತಾ ಇತ್ತ. ಎಕ್ಸಾಕ್ಟ್ಲಿ. ಇವತ್ತು 2 ವಿಷಯ ಅವರು ಟಾರ್ಗೆಟ್ ಮಾಡಿದ್ರು. ಒಂದು ಘಟಬಂಧನ್, ಮತ್ತೊಂದು ಉತ್ತರ ಪ್ರದೇಶ. ಅಂದ್ರೆ ಘಟಬಂಧನ್ ಅಂದ್ರೆ ಈ ಎಲ್ಲ ದೇಶದ ಎಲ್ಲ ಭಾಗಗಳಲ್ಲಿ ಸಣ್ಣ ಪುಟ್ಟದಾಗಿ ಅಂದ್ರೆ ಆಯಾ ರಾಜ್ಯಗಳ ಮಟ್ಟಿಗೆ ಆಗ್ತಿರುವಂತಹ ಘಟಬಂಧನಗಳು ಮತ್ತು ಮಹಾಗಠಬಂಧನ್ ಬಗ್ಗೆ ಟಾರ್ಗೆಟ್ ಮಾಡಿದ್ರು. ಬಹಳ ಫೋಕಸ್ ಆಗಿ ಉತ್ತರ ಪ್ರದೇಶದ ಬಗ್ಗೆ ಮಾತನಾಡಿದ್ರು. ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ನಮ್ಮ ಸಂಖ್ಯೆ 73ರಿಂದ 74 ಆಗುತ್ತೆ ಹೊರತು 72 ಆಗಲ್ಲ ಅಂತ. ಜೊತೆಗೆ ಅಲ್ಲಿ ಮೈತ್ರಿ ಆಗ್ತಿರುವಂತಹ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು BSPಯ ನಾಯಕಿ ಮಾಯಾವತಿ ಇಬ್ಬರನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಒಂದು ರೀತಿಯಲ್ಲಿ ಕಟುವಾದ ಶಬ್ದವನ್ನೇ ಪ್ರಯೋಗ ಮಾಡಿದ್ರು. ಅದು ಕಳ್ಳರ ಕೂಟ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಅಂದ್ರೆ ಅವರಿಗೆ ಗೊತ್ತಾಗಿದೆ ಏನಂತಂದ್ರೆ ಉತ್ತರ ಪ್ರದೇಶವನ್ನ ನಾವು ಟಾರ್ಗೆಟ್ ಮಾಡಬೇಕು, ಅಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು. ಜೊತೆಗೆ ಈಗ ಮೈತ್ರಿಯ ಎಲ್ಲ ಕಡೆ ಮೈತ್ರಿ ಚರ್ಚೆ ಆಗ್ತಿರೋದ್ರಿಂದ ಆ ಮೈತ್ರಿಯೇ ಸರಿಯಲ್ಲ, ಮೈತ್ರಿಯಿಂದ ಏನೋ ಅವರಲ್ಲಿ ಒಗ್ಗಟ್ಟಿಲ್ಲ ಅಥವಾ ಆ ಮೈತ್ರಿ ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನ ಹೇಳ್ಬೇಕು. ಮತ್ತೆ ಮೈತ್ರಿ ಕಳ್ಳರ ಕೂಟ, ಅಲ್ಲಿರುವಂತವರೆಲ್ಲ ಅಪರಾಧಿಗಳು ಅಥವಾ ಏನೋ ದರೋಡೆಕೋರರು, ಲೂಟಿಕೋರರು ಅನ್ನುವಂಥ ಸಂದೇಶವನ್ನ ಸಾರಿ ಮೈತ್ರಿಯ ಬಗ್ಗೆ ಜನಕ್ಕೊಂದು ಅಬಾರ್ಷನ್ ಕ್ರಿಯೇಟ್ ಮಾಡಿ ಅದರ ಮತಬೇಟಿಯಲ್ಲಿ ಅದರ ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು ಅಮಿತ್ ಶಾ ಅವರ ಉದ್ದೇಶ ಆಗಿತ್ತು. ಆ ಕಾರಣಕ್ಕೋಸ್ಕರ ಮೈತ್ರಿಯ ಬಗ್ಗೆ ಮಾತನಾಡಿದ್ರು ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚು ಗಿಟ್ಟಿಸ್ಕೊಳ್ಬೇಕು. ಅಫ್ಕೋರ್ಸ್ ಓವರ್ ಆಲ್ ಹಿಂದಿ ಆರ್ಟ್ಲ್ಯಾಂಡ್ ಅಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು. ಅದ್ರ ಜೊತೆಗೆ ಉತ್ತರ ಪ್ರದೇಶವನ್ನ ಗುರಿಯಾಗಿಸ್ಕೊಳ್ಬೇಕು. ಯಾಕೆಂದ್ರೆ ಈಗ ರಾಮ ಮಂದಿರ ವಿಷಯ ಅಂತಂದ್ರೆ ಬಹಳ ಮುಖ್ಯವಾಗಿ ಅದರ ಪರಿಣಾಮ ಬೀರುವಂತದ್ದು ಉತ್ತರ ಪ್ರದೇಶದಲ್ಲಿ. ಆ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದ ಟಾರ್ಗೆಟ್ ಇಟ್ಕೊಂಡೇ ರಾಮ ಮಂದಿರ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ರಾಮ ಮಂದಿರ ನಿರ್ಮಾಣಕ್ಕೆ ಕಾಂಗ್ರೆಸ್ ತಡೆ ಆಗ್ತಿದೆ, ನಮ್ಮ ಸರ್ಕಾರ ಅದು ಒಂದ್ ರೀತಿಯಲ್ಲಿ ಇನ್ನೊಂದ್ಸಲ ಟರ್ಮ್ ಕೊಡಿ ಅನ್ನೋ ರೀತಿಯಲ್ಲೇ ಮಾತನಾಡಿದ್ರು. ಸ್ಪಷ್ಟವಾಗಿ ಭಾಷಣದಲ್ಲಿ ಎದ್ದು ಕಾಣ್ತಾ ಇದ್ದು ಅವರ ನೆಕ್ಸ್ಟ್ ಚುನಾವಣಾ ಅಸ್ತ್ರಗಳು ಯಾವ್ಯಾವ್ದು ಅನ್ನುವಂಥದ್ದು ಮತ್ತೆ ಯಾವ ವಿಚಾರಗಳಲ್ಲಿ. ಸೊ ಮೋದಿ ಸರ್ಕಾರ ಕಳೆದ 5 ವರ್ಷದಲ್ಲಿ ಏನು ಮಾಡ್ತು, ಮುಂದೇನನ್ನುವಂಥದ್ದು ಬಹಳ ಸ್ಪಷ್ಟವಾದ ಚಿತ್ರ ಕೊಟ್ಟರು. ಆದರೆ ಕರ್ನಾಟಕದ ಎಲ್ಲ ಶಾಸಕರುಗಳು, ಕರ್ನಾಟಕದ ಎಲ್ಲ ಘಟಾನುಘಟಿ ನಾಯಕರು ದೆಹಲಿಯಲ್ಲಿರೋದ್ರಿಂದ ಸೊ ಒಂದು ಶಬ್ದ ಬಳಸಿರ್ತಕ್ಕಂಥದ್ದು, ಕೇರಳದಿಂದ ದಕ್ಷಿಣದಿಂದ ಕಾಶ್ಮೀರದವರೆಗೂ ಕೂಡ BJP ಈ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅನ್ನೋದು. ಹಾಗಿದ್ರೆ ಕರ್ನಾಟಕದ ಸ್ಟ್ರಾಟಜಿ, ಇಷ್ಟು ಜನ ಶಾಸಕರು ಬಂದಿರತಕ್ಕಂಥ ಅದು ಕೂಡ ಚರ್ಚೆ ಆಗ್ತದೆ. ಇದೆಲ್ಲಿಗೆ ಎಲ್ಲರೂ ಹೋಗಿದ್ದಾರೆ, ಏನ್ ನಡೀತದೆ ಕರ್ನಾಟಕದ ಅನ್ನುವಂಥದ್ದೊಂದು. ಒಂದು ಈ ರಾಷ್ಟ್ರೀಯ ಮಂಡಳಿ ಸಭೆ ಜೊತೆಗೆ ಎಲ್ಲ ಪಕ್ಷದ ಎಲ್ಲ ಶಾಸಕರು ಮತ್ತು ಸಂಸದರು, ಅದು ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎಲ್ಲ ಸದಸ್ಯರ ಜೊತೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಟರಾಕ್ಟ್ ಮಾಡೋರು ಇದ್ದಾರೆ. ಅಂದ್ರೆ ಅದೇ ರೀತಿ ಕರ್ನಾಟಕ ಕೂಡ ಅವರು ಆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಅದು 13ನೇ ತಾರೀಕು ಆಗ್ಬೋದು ಅಥವಾ 14ನೇ ತಾರೀಕು ಆಗ್ಬೋದು, ಕರ್ನಾಟಕದ ಈ ಜನಪ್ರತಿನಿಧಿಗಳ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡುವಾಗ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದು ಏನು ಅಂದ್ರೆ, 2 ವಿಷಯಗಳನ್ನ ನೀವು ಜನರ ಮುಂದೆ ತೆಗೆದುಕೊಂಡೋಗಿ, ಒಂದು ಮೋದಿ ವರ್ಚಸ್ಸು, ಮತ್ತೊಂದು ಕೇಂದ್ರ ಸರ್ಕಾರದ ಸಾಧನೆ. ಕೇಂದ್ರ ಸರ್ಕಾರದ ಸಾಧನೆಗಳಲ್ಲಿ ಅದು ಏನೇನು ಹೈಕಮಾಂಡ್ ಅವರಿಗೆ ಟಿಪ್ಸ್ ಕೊಡುತ್ತೆ, ಇಂತಿಂಥ ಸಾಧನೆಗಳನ್ನ ನೀವು ಜನರ ಬಳಿ ತೆಗೆದುಕೊಂಡೋಗಿ ಸೊ ಅದ್ರ ಮುಖಾಂತರ ಮತ ಕೇಳಿ ಅಂತ. ಅದೇ ರೀತಿಯಲ್ಲಿ ಮೋದಿ ವರ್ಚಸ್ಸನ್ನ ಯಾವ ರೀತಿ ಜನರಿಗೆ ಹೆಂಗ್ ತಲುಪಿಸ್ಬೇಕು, ಮತಬೇಟೆ ಆಡುವುದು ಹೇಗೆ ಅನ್ನುವಂತ ಕರ್ನಾಟಕ ಕೂಡ ಅಮಿತ್ ಶಾ ಮೋದಿ ಜೋಡಿಗೆ ಟಾರ್ಗೆಟ್ ಇದೆ. ಇಲ್ಲಿ ಕಾಂಗ್ರೆಸ್ JDS ಮಹಾಗಠಬಂಧನ ಮಾಡ್ಕೊಂಡಿರೋದ್ರಿಂದ ಕರ್ನಾಟಕ ಕೂಡ ಅವರಿಗೆ ಇದ್ದ 17 ಸೀಟ್ಗಳು ಕಮ್ಮಿ ಆಗ್ತಾ ಅನ್ನುವಂಥದ್ದು ಸಮೀಕ್ಷೆಗಳು. ಹೆಗಡೆ ಅವರೇ, ತಾವು ಹೇಳ್ತಾ ಇದ್ರಿ ಮತ್ತೆ ಮೋದಿಯವರ ಆಡಳಿತ ಬರಲೇಬೇಕು, ಬರುತ್ತೆ ಅನ್ನುವಂಥ ಅಮಿತ್ ಶಾ ನಿಮ್ಮ ಅಧ್ಯಕ್ಷರು ವಿಶ್ವಾಸ. ನಿಮ್ಮೆಲ್ಲ
ಸಹಸ್ರ ಕಾರ್ಯಕರ್ತರು, ಕಾರ್ಯಕಾರಿ ಸಮಿತಿ ಸದಸ್ಯರು, ಆಮೇಲೆ ಕಾರ್ಯಕಾರಿ ಮಂಡಳಿ ಸದಸ್ಯರು, ಶಾಸಕರು, ಸಂಸದರು ಜೋರಾಗಿ ಕರ್ತಾಡದ ಮೂಲಕ ಸ್ವಾಗತಿಸಿದ್ರು. ಓಕೆ, ಅದಕ್ಕೆ ಪುಷ್ಟಿ ಕೊಟ್ಟರು, ಅದಕ್ಕೆ ಖುಷಿ ವ್ಯಕ್ತಪಡಿಸಿದ್ರು. ಪ್ರಶ್ನೆ ಇರ್ತಕ್ಕಂಥದ್ದು, ಮೋದಿ ವರ್ಚಸ್ಸು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ರೆ ಬರೇ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ 282 ಸೀಟ್ ಗೆದ್ದಿತ್ತು. ಈಗ ಅದರಲ್ಲಿ ಹೆಚ್ಚು ಕಮ್ಮಿ 60ರಿಂದ 70 ಸೀಟ್ ಮೈನಸ್ ಆಗ್ತಾ ಇದೆ, 200 ತನಕ ಬರ್ತಾ ಇದೆ. ನೀವು ಮಿತ್ರನ ಹುಡುಕ್ತಾ ಇದ್ರಿ, ಬೇರೆ ಬೇರೆ ರಾಜ್ಯಗಳು ಯಾರು ಇದ್ರು ಬನ್ನಿ ಅನ್ನೋಂತ ಮಾತನಾಡ್ತಾ ಇದ್ರಿ. ಸೊ ಹಾಗಾದ್ರೆ ಮಹಾಗಠಬಂಧನ್ ಬಗ್ಗೆ ನೀವು ಎದುರಿದ್ರಾ ಅಥವಾ ನಿಮ್ಗೆ ಮಹಾಗಠಬಂಧನ್ ಎದುರಿದ್ಯಾ? ಕಳೆದ ಚುನಾವಣೆಯಲ್ಲಿ ಕೂಡ ಮೋದಿಯವರ ವರ್ಚಸ್ಸಿತ್ತು, ಮೋದಿಯವರ ಗಾಳಿ ಇತ್ತು ಅನ್ನೋದನ್ನ ಇವ್ರು ಯಾರುಗಳು ಒಪ್ಕೊಂಡಿಲ್ಲ. ಮೋದಿಯವರ ಗಾಳಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೇವೆ ನಾವು ಕರ್ನಾಟಕದಲ್ಲೂ ಹೇಳಿದ್ರು. ಎಲ್ಲಿದ್ರಿ ಆ ಮೋದಿಯವರ ಗಾಳಿ? ಹಾಗಿದ್ರೆ ಮೋದಿ ಗಾಳಿ ಕಮ್ಮಿ ಯಾಕಾಯ್ತು? ಒಂದ್ ನಿಮಿಷ, 70-80 ಸೀಟ್ ಕಮ್ಮಿ ಆಗ್ತದೆ. ಆಗ ಏನ್ ಹೇಳಿದ್ರಲ್ಲ ಅದೇ ಮಾತನ್ನ ಈಗ ಅವರು ಹೇಳ್ತಾ ಇದ್ದಾರೆ. ಆಗ ನಾವು ಯಾಕೆ 282 ಬಂದು, ಈ ಸರಿ ನಾವು 300 ಸೀಟ್ಗಳನ್ನು ಕೂಡ ಬರಬಹುದು. ಯಾಕೆ ಅಂತ ಹೇಳಿದ್ರೆ ಮೋದಿಯವರ ವರ್ಚಸ್ಸು ಏನಿದೆಯಲ್ಲ ಅದು ನಿಮ್ಮ ಈ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರೆ ನಾಯ್ಡು ಬಿಟ್ಟು ಹೋಗ್ತಿರ್ಲಿಲ್ಲ, ಪ್ರಫುಲ್ ಕುಮಾರ್ ಮೌಂಟ ಬಿಟ್ಟು ಹೋಗ್ತಿರ್ಲಿಲ್ಲ, ಉಪೇಂದ್ರ ಕುಶ್ವಾ ಬಿಟ್ಟು ಹೋಗ್ತಿರ್ಲಿಲ್ಲ. ಶಿವಸೇನೆ ಏನ್ ಮಾತಾಡ್ತಾರೆ? ಶಿವಸೇನೆ ಮಾತು ಕೇಳ್ಕೊಂಡಿದ್ರಾ? ನಿಮ್ಮ ಬಿಜೆಪಿ ದಲಿತ ಸಂಸದೆ ಸಾವಿತ್ರಿಬಾಯಿ ಫುಲೆ ರಾಜೀನಾಮೆ ಕೊಡ್ತಾರೆ. ದಯವಿಟ್ಟು ನಾಯ್ಡು ಅವರು ಬಿಟ್ಟು ಹೋದ್ರು ಕೂಡ ನಮ್ಗೆ ಬಿಹಾರ ನಿಮ್ಮ ಆಂಧ್ರಕ್ಕಿಂತ ದೊಡ್ಡ ರಾಜ್ಯ, ಅಲ್ಲಿ ನಮ್ಗೆ ಜೆಡಿಯು ನಿತೀಶ್ ಕುಮಾರ್ ಅವರು ಬರ್ಲಿಲ್ಲ. ಈಗ ನಮ್ ಜೊತೆ ಎಷ್ಟು ಸೀಟ್ ಬರುತ್ತೆ? ಅಲ್ಲಿ ಜಾಸ್ತಿ ಬಂದೇ ಬರುತ್ತೆ ನಮ್ಗೆ. LJP ಅವರ ದಲಿತ ನಾಯಕರು ಜೆಡಿಯುಗೆ ಬೆಂಡ್ ಆದ್ರೆ 4 ಸೀಟ್ ಜಾಸ್ತಿ ಕೊಡ್ತಾ ಇದ್ರಿ. ಎಲ್ಲ ಸೀಟ್ಗಳು ಕಮ್ಮಿ ಮಾಡ್ತಾರೆ. ಹೌದು, ನೀವು ಮಿತ್ರ ಹುಡುಕ್ತಾ ಇದ್ರೆ ಗೊತ್ತಾಗಿದೆ. ನಮಗೆ ಮಿತ್ರ ಸಲ ಸರ್ಕಾರ ಮಾಡೋದು ಕಷ್ಟ ಇದೆ. ಚುನಾವಣೆ ಅಂದ್ಮೇಲೆ ಮಿತ್ರಗಳನ್ನ ನಾವು ಹುಡುಕ್ತೀವಿ. ಕಾನ್ಫಿಡೆನ್ಸ್ ಇದೆಯಾ? ನಮ್ಗೆ ನಾನು ಹೇಳ್ತೇನೆ, ನಮ್ಗೆ ಜೆಡಿಯು ಬಂದಿದೆಯಲ್ಲ ಒಂದ್ ಕಡೆ. ಜೆಡಿಯು ನೀವು ಮೊದಲು ಸೀಟ್ ಎಷ್ಟು ಕೊಟ್ಟಿದ್ರಿ? ಅಲ್ಲಲ್ಲ, ನಾವು ಸೀಟ್ ಎಷ್ಟಾದ್ರೂ ಕೊಡ್ಲಿ. ನಮಗಲ್ಲಿ 22 ಸೀಟ್ ಬಂದಿತ್ತು ಬಿಹಾರದಲ್ಲಿ. ಈಗ 17 LJP ಕೂಡ ಇದೆ. ನಮಗೆ ಕುಶ್ವಾ ಅವ್ರದ್ದು ಅಂದ್ರೆ ನಿಮ್ಗೆ ಒಂದಾಗಿದೆ, ಹೋದ್ರೆ ನಾವು ಮತ್ತೆ ಅಧಿಕಾರ ಬರೋದು ಕಷ್ಟ. ಈಗ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಅಲ್ವೇ ಅಲ್ಲ, ಅದು ಯಾರೇ ಆಗ್ಲಿ. ನಾವು ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಮಾಧಾನ, ಭೇದ, ದಂಡ ಎಲ್ಲವನ್ನೂ ಬಳಸಿ ಚುನಾವಣೆನ ಗೆಲ್ಬೇಕು. ನಾವು ಯಾವುದೇ ಪಕ್ಷ ಅಖಿಲೇಶ್ ಯಾದವ್ ಮೇಲೆ ಈಗ CBI ದಾಳಿ ಬಿಟ್ಟಿದ್ರೆ ನಾಳೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಸಮಾಧಾನ, ಭೇದ, ದಂಡ ಅಂದ್ರೆ ಎಲ್ಲ ಪ್ರಯೋಗ ಮಾಡ್ತಾ ಇದ್ರಿ. ಎಲ್ಲರೂ ಮಾಡ್ತಾ ಇದ್ದ ಚುನಾವಣೆಯಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ನಾವು ಕಾನೂನು ರೀತಿಯ ಕವಿತಾ ರೆಡ್ಡಿ 2019ಕ್ಕೆ ಮತ್ತೆ ಫಿರ್ ಔರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಘೋಷಣೆ. ಒಂದು ಪೊಲಿಟಿಕಲ್ ಪಾರ್ಟಿಗೆ ತಪ್ಪಲ್ಲ. ನಿಮ್ಗೆ ಹೇಳಿದ್ರೆ ರಾಹುಲ್ ಗಾಂಧಿ ನೇತೃತ್ವ ಬರಬೇಕು ಅಂತ. ಆದ್ರೆ ಅವ್ರಿಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅಲ್ಲೇ ನಾವು ಫಿಲ್ ಮಾಡ್ಕೊಳ್ತೀವಿ. ತಮಿಳುನಾಡು ADMK ಬರ್ತಾ, ರಜನಿಕಾಂತ್ ಬರ್ತಾರ, DMK ಬರ್ತಾರ, ತಪ್ಪೇನಿದೆ? ಕರೀತದ್ರ ಅವರು ಅಲ್ಲ, ಕರೀಲಿ. ನಾವೇನ್ ಬೇಡ ಅಂತ ಹೇಳ್ತಾ ಇಲ್ವಾ? ನಾವೇನ್ ಹೇಳಿದ್ವಾ ಬೇಡ ಅಂತ ಹೇಳ್ಬಿಟ್ಟು? ಈಗ ಯಾರ್ಯಾರು ವಿರೋಧವಾಗಿ ಫೈಟ್ ಮಾಡಿದ್ರೆ ಅವರೆಲ್ಲ ಜೊತೆಗೆ ಬರ್ತಾ ಇದಾರೆ ಅಂದ್ರೆ, ಇವರು ಇದು ನಿತೀಶ್ ಕುಮಾರ್ ಜೊತೆ ಎಷ್ಟು ಫೈಟ್ ಮಾಡಿದ್ದಾರೆ, DNA ಎಲ್ಲ ಪ್ರಶ್ನೆ ಮಾಡಿದೆ, ಇವಾಗ ಜೊತೆ ಇದಾರಲ್ಲ. ಸೊ ಹಾಗಾಗಿ ಇವರು ಯಾರು ಬರ್ತಾರೋ ಬರ್ಲಿ, ಅವ್ರಿಗೆ ನಾವೇನು ಅವ್ರನ್ನ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಅದು ಅವ್ರ ಪಕ್ಷಗಳಿಗೆ ಸೇರಿದ್ದು. ನಾವು ಗಠಬಂಧನ್ ಹೇಗ್ ಮಾಡ್ತಾರೆ ಅವರು ಅದೇ ತರ ಮಾಡ್ತಾರೆ, ಅದೇ ಅವ್ರು ಹೇಗ್ ಮಾಡ್ತಾರೆ ನಾವು ಅದೇ ತರ ಮಾಡ್ತಾ ಇದೀವಿ. ಸೊ ಎರಡನ್ನೂ ಈಕ್ವಲ್ ಆಗಿ ನೋಡ್ಬೇಕಾಗತ್ತೆ. ನಿಮಗ ನೀವ್ ಈ ತರ ಇದೀರಿ, ನಾವ್ ಈ ತರ ಇದೀವಿ ಅಂತ ಹೇಳ. ಅವ್ರ ಗಠಬಂಧನಲ್ಲಿ 19 ಜನ ಯಾರು ಇದಾರೆ ಎಲ್ಲ ಹೋಗಿದ್ದಾರೆ. ನಮ್ ಗಠಬಂಧನ್ ಯಾರು ಹೋಗಿಲ್ಲ, ಇನ್ನು ಅಡಿಷನ್ ಆಗ್ತಾ ಇದೆ. ಅವ್ರ ಗಠಬಂಧನ್ ಲೀಡರ್ ಯಾರಂತ ಸ್ಪಷ್ಟತೆ ಇದೆ. ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಚಂದ್ರಬಾಬು ನಾಯ್ಡು, ದೇವೇಗೌಡ ಅದೇ ಲೀಡರ್ಶಿಪ್ ಬರ್ತಾ ಇದೆ. ನಾನು ಹೇಳ್ತಾ ಇರೋದು ಇಷ್ಟೇನೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಚ್ ಗಠಬಂಧನ್ ನಿಮ್ದು? ಒಂದ್ ನಿಮಿಷ. ಫೆಡರಲ್ ಫ್ರಂಟ್ ಮಹಾಗಠಬಂಧನ್? ಸರ್, ಮಹಾಗಠಬಂಧನ್ ನಮ್ದು. ಒಂದು ನಿಮಿಷ ನಾನು ಹೇಳುದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಇತಿಹಾಸದಲ್ಲಿ ಎಲ್ಲೂ ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾವತ್ತೂ ಡಿಕ್ಲೇರ್ ಮಾಡಿಲ್ಲ. ದಟ್ ಈಸ್ ಅ ಪ್ರೊಸೀಜರ್. ಅಲ್ಲ, ಇಟ್ ವಿಲ್ ಆಲ್ವೇಸ್ ಬಿ ದ ಪ್ರೊಸೀಜರ್. ಇಲ್ಲ ಉತ್ತರ ಪ್ರದೇಶದಲ್ಲಿ ನಿಮ್ಮನ್ನು ಬಿಡ್ತಾ ಇದ್ದಾರೆ ಒಂದ್ ನಿಮಿಷ ಸರ್, ನೀವು ಮಾತಾಡಿಲ್ಲ ನಾನು. ರಾಹುಲ್ ಗಾಂಧಿ ಅವರು ಕ್ಲಿಯರ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವ್ರು ಗಠಬಂಧನ ಮಾಡ್ಕೊಂಡು ಅವರಿಬ್ರು ಜೊತೆಯಲ್ಲೇ ಹೋದ್ರೆ ನಮಗೆ ಅಡ್ವಾಂಟೇಜ್ ಆಗ್ಬೋದು ಅಂತ ಒಂದು ಮಾತು ಹೇಳಿದ್ದಾರೆ. ಆಯ್ತಾ? ನಾವು ಸಹ ಅಸೆಂಬ್ಲಿನಲ್ಲಿ ಅವ್ರ ಜೊತೆ ಸರ್ಚಿಂಗ್ ಫ್ರೆಂಡ್ಸ್ ಅಲ್ಲ. ನಮ್ಮ ಸ್ಟ್ರಾಟಜಿ ಬೇರೆ ಇರುತ್ತೆ. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರುತ್ತೆ. ನಮ್ಮ ಸ್ಟ್ರಾಟಜಿ ಬೇರೆ ಇರುತ್ತೆ. ಆ ಸ್ಟ್ರಾಟಜಿ ನಾವು ಅಪ್ಲೈ ಮಾಡ್ತೀವಿ. ಟೈಮ್ ಇದೆ. ಜಯನಗರ ಖುಷಿ ಪಡುವಂತದ್ದು ಏನಿಲ್ಲ. ನೀವಾಗ್ಲಿ ಕಾಂಗ್ರೆಸ್ ಅವರು ಅಲ್ಲಿ SP BSP ಒಂದಾದ್ರೆ, ಈಗ ಸ್ವತಃ ಅಮಿತ್ ಶಾ ಅವ್ರು ಹೇಳ್ತಾರೆ ಪಾಲಿಟಿಕ್ಸ್ ಮತ್ತೆ ಎಲೆಕ್ಷನ್ ಫಿಸಿಕ್ಸ್ ಅಲ್ಲ, ಅದು ಕೆಮಿಸ್ಟ್ರಿ ಅಂತೇಳಿ. ಸೊ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಒಳಗಿದ್ರು ಅಷ್ಟೇ, ಹೊರಗಿದ್ರು ಅಷ್ಟೇ, ನಾವಿಬ್ರು ಒಂದಾದ್ರೆ ನಾವು ಬಿಜೆಪಿಯನ್ನು ಸೋಲಿಸ್ತೀವಿ. ಹಾಗಿದ್ರೆ ಅವ್ರ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ಅನ್ನೋ ಭಯ ನಿಮ್ಗೆ ಶುರು ಆಗಿದೆಯಾ? ಒಂದು. ಮತ್ತೊಂದು ಕಡೆ ಮೋದಿಯವರ ವರ್ಚಸ್ಸನ್ನ ಮತ್ತೆ ಅದನ್ನ ಹೆಚ್ಚು ಪ್ರಮಾಣದಲ್ಲಿ ಬಂದ್ರೆ ಕಾಂಗ್ರೆಸ್ನ 2019 ಲೋಕಸಭಾ ಸಮರಕ್ಕೆ ಈಗಾಗಲೇ ರಣಕಾಳ ಮುಚ್ಚಿ ಶಸ್ತ್ರಾಭ್ಯಾಸ ಶುರು ಮಾಡಿದ್ರೆ ಹೆಗಡೆ ನೀವು ನೇರ ಕೇಳ್ತೇನೆ. ಹೌದು, 4 ವರ್ಷ 8 ತಿಂಗಳಾಗಿದೆ ಮೋದಿ ಆಡಳಿತ. ಸೊ ದೊಡ್ಡ ಅಲೆಯಲ್ಲಿ ನಿಮಗೆ ಜನ ಬೆಂಬಲ ಕೊಟ್ಟರು. ಸೊ ಮೋದಿ ವರ್ಚಸ್ಸು ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವದಲ್ಲಿ ಮೋದಿ ಭಾರತವನ್ನ ಅತ್ಯಂತ
ಗೌರವ ಮತ್ತು ಅದಕ್ಕೆ ಒಂದು ಸ್ಟೇಟಸ್ ಅನ್ನು ಕೊಟ್ಟಿದೆ ಅಂತ ಅಮಿತ್ ಶಾ ಹೇಳಿದರು. ಮತ್ತೊಂದು ಕಡೆ ಅನೇಕ ವಿಚಾರಗಳನ್ನ ಇವತ್ತು ಮೋದಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು 2014ರಲ್ಲಿ ಬಂದಾಗ ಹೇಳಿದ್ದು 15 ಲಕ್ಷ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂದ್ರೆ, ಅಕೌಂಟ್ ಅಂದ್ರೆ ಅಧಿಕೃತ ಅಂತಲ್ಲ, ಆ ದುಡ್ಡು ಬಂದ್ರೆ ಅದು ಉಪಮೇಯವಾಗಿ ಹೇಳಿದ್ದು, ಕಂಪ್ಯಾರಿಸನ್ ನಾಟ್ ಅಮೌಂಟ್ ಬರುತ್ತೆ ಅಂತ ಅಲ್ಲ ಅಮೌಂಟ್ ಬರುತ್ತೆ ಅಂತ ಕೂಡ ಏನ್ ನಾನೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಅದು ಬಹಳ ಜನ ವ್ಯಾಖ್ಯಾನ ಮಾಡಿದ್ರೆ ಅಕೌಂಟ್ ದುಡ್ಡು ಅಕೌಂಟ್ಗೆಲ್ಲ ಅಷ್ಟು ಬರ್ಬೋದು ಒಬ್ಬರಿಗೆ ಅನ್ನೋಂಥದ್ದು ಒಂದಾ. ಆಮೇಲೆ ತರ್ತೀನಿ ಅಂತ ಹೇಳಿದ್ರಿ, ಆಮೇಲೆ ನಿರುದ್ಯೋಗ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಅಂತ ಹೇಳಿದ್ರಿ, ರೈತರ ಆದಾಯ ಸ್ವಾಮಿನಾಥನ್ ಕಮಿಷನ್ ಪ್ರಕಾರ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಆಯ್ತಾ? ಅಲ್ಲಿಗೆ ಆಯ್ತು. ಈಗ ಏನ್ ಶುರು ಆಗಿದೆ ಈ ಚುನಾವಣೆ 2019ಕ್ಕೆ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ, 10% ಮೀಸಲಾತಿ ಮೇಲ್ಜಾತಿ ಬಡವರಿಗೆ ಕೊಡ್ತಾ ಇದೀವಿ, ರೈತರಿಗೆ ಡಬಲ್ ಇನ್ಕಮ್ ಕೊಡ್ತೀವಿ, ನೆಕ್ಸ್ಟ್ ಇನ್ನೊಂದ್ಸಲ ಕೊಡಿ, ತ್ರಿಬಲ್ ತಲಾಕ್ ತರ್ತಾ ಇದ್ರಿ, ಗೋಹತ್ಯೆ ತರ್ತಾರೆ. ಯಾಕೆ ನಿಮ್ ಗೋಲ್ ಸ್ಪಾಟ್ ಚೇಂಜ್ ಆಯ್ತಾ ಅಂತ ನಾವೇನ್ ಹೇಳಿದ್ದೀವಲ್ಲ, ಇಷ್ಟೆಲ್ಲ ಸರಿ ಇದ್ಮೇಲೆ ನಿಮ್ ಮಿತ್ರರು ಹೋಗ್ತಾ ಇದಾರಲ್ಲ. ಇದು ಚುನಾವಣೆ ಅಂದ್ಮೇಲೆ ಅನೇಕ ಸ್ಥಳೀಯ ಕಾರಣಗಳು ಕೂಡ ಇರುತ್ತೆ. ಏನಂದ್ರೆ ಪ್ರಾದೇಶಿಕ ಪಕ್ಷಗಳು ಅವಕ್ಕೆ ಅವ್ರದೇ ಆದ, ನಾನು ಹೇಳಿದ್ನಲ್ಲ, ಚಂದ್ರಬಾಬು ನಾಯ್ಡು ಅವ್ರದೇ ಆದ. ವಾಜಪೇಯಿ ಇದ್ದಾಗ 23 ಪಾರ್ಟಿ ತಲೆಗಡೆ, ವಾಜಪೇಯಿ ಇದ್ದಾಗ ಒಬ್ರು ಬಿಟ್ಟು ಹೋಗ್ಲಿಲ್ಲ. ಆಗಿನ ಪರಿಸ್ಥಿತಿ ಬೇರೆ, ಅದಕ್ಕೆ ವಾಜಪೇಯಿ ಬೇರೆ ಮೋದಿ ಬೇರೆ ಅಂತ ಸ್ಟಾಲಿನ್ ಹೇಳ್ತಾ ಇರೋದು. ಅವ್ರು ಹೇಳಿ ಅದು ಸ್ವಾಭಾವಿಕ. ಬೇರೆ ಮೋದಿ ಅವ್ರ ನಾಯಕತ್ವವೇ ಬೇರೆ. ವಾಜಪೇಯಿ ಅವರ ನಾಯಕತ್ವ ನಾವು ಚುನಾವಣೆ ಸೋತ್ವಿ, ಮೋದಿ ಅವ್ರ ನಾಯಕತ್ವದಲ್ಲಿ ಗೆದ್ದಿದ್ದೀವಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಅವರು? ಏನು ಉತ್ತರ ಇದೆ ಅದಕ್ಕೆ? ವಾಜಪೇಯಿ ಅವರು ಅಷ್ಟೆಲ್ಲ ಮಾಡಿದ್ರು, 22 ಪಕ್ಷಗಳನ್ನ ಇಟ್ಕೊಂಡು ಒಳ್ಳೆ ಸರ್ಕಾರನ ಕೊಟ್ಟರು. ಈಗ ಎಲ್ಲರೂ ಹೇಳ್ತಾರಲ್ಲ ವಾಜಪೇಯಿ ಅವರು ಬಹಳ ಒಳ್ಳೆ ಸರ್ಕಾರ, ನಮ್ ಕಾಂಗ್ರೆಸ್ ಫ್ರೆಂಡ್ಸ್ ಹೇಳ್ತಾರಲ್ಲ, ನಿಮ್ಮ ಹಳೆ ಫ್ರೆಂಡ್ಸ್. ಒಂದ್ ನಿಮಿಷ, ಇವ್ರು ಇದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೋನಿಯಾ ಗಾಂಧಿ ಹೇಳಿದ್ರು ಇದು ವಾಜಪೇಯಿ ಹಠಾವ ಮಾಡ್ಬೇಕು ಇವ್ರನ್ನ, ಅವರು ದೇಶದ್ರೋಹಿಗಳು ಅನ್ನೋ ಮಟ್ಟಕ್ಕೂ ಹೇಳಿದ್ರಲ್ಲ ಅವತ್ತು. ಈಗ ವಾಜಪೇಯಿ ಅವ್ರನ್ನ ಹೇಳ್ತಾರೆ, ಆದ್ರೆ ವಾಜಪೇಯಿ ಅವ್ರ ನಾಯಕತ್ವದಲ್ಲಿ ಗೆಲ್ಲಕ್ಕಾಗಿಲ್ಲ. ಆದ್ರೆ ಮೋದಿ ಅವ್ರ ನಾಯಕತ್ವದಲ್ಲಿ ಗೆದ್ದಿದೀವಲ್ಲ ನಾವು. ಅದರ ಅರ್ಥ ಏನಂತ ಹೇಳಿದ್ರೆ, ಫಸ್ಟ್ ಎಲೆಕ್ಷನ್ ಘೋಷಣೆ ಕೊಟ್ರಿ, ಅವ್ರು ಎರಡನೇ ಇದ್ರಲ್ಲಿ ಸೋತ್ರು ಕೂಡ. ಈ ಎರಡನೇ ಚುನಾವಣೆಯಲ್ಲಿ ನಾವು ನಮ್ಮ ಸ್ವಂತ ಶಕ್ತಿಯ ಮೇಲೆ ಎಷ್ಟೇ ಪಕ್ಷ ಬಂದ್ರೆ ಹೇಳಿದ್ದಾರೆ ನಮ್ಮ ಪ್ರಧಾನಿ, ಯಾರು ಬೇಕಾದ್ರೂ ಬರಬಹುದು, ನಮ್ಮ ಮುಕ್ತವಾದಂತಹ ಒಂದು ಶಿವಸೇನೆ ಜೊತೆ ಇರಬಹುದು, ಹೋಗ್ತಾರೆ. ಅವ್ರು ಇರ್ಲಿ ಬಿಡ್ಲಿ. ಈಗ ಮಹಾರಾಷ್ಟ್ರದಲ್ಲಿ ನಮಗೆ ಬಲವಾದ ಸಂಘಟನೆ ಇದೆ, ನಾವು ಗೆಲ್ತೀವಿ. ಶಿವಸೇನೆ ಈಗ ಇದರಲ್ಲಿ ಅಲ್ಲಿ ಮುಂಬೈಯಲ್ಲಿ ಇರುವಂತದ್ದು ಅವ್ರಿಗೆ ಹೆಚ್ಚು ಅವರ ಬ್ಯಾಸ್ಟನ್ ಅಂತ ಹೇಳಿದ್ರೆ, ಅವ್ರ ಭದ್ರಕೋಟೆ ಶಿವಸೇನೆ ಮುಂಬೈಲಿ. ಅವ್ರಿಗೆ ಅಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಗೆಲ್ಲೋದಕ್ಕಾಗಿಲ್ಲ, ನಮ್ಮ ಬೆಂಬಲದಿಂದಲೇ ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ಆ ಸಂದರ್ಭದಲ್ಲಿ ನೋಡೋಣ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಪಕ್ಷ ಬಿಟ್ಟು ಹೋಗೋ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ. ನಾವೆಷ್ಟು ಇದು ಮಹಾಜನತೆಯ ಮತ್ತು ಮಹಾಘಟಬಂಧನ. ತಾವು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಕೂಡ ಆಗಿದ್ದವರು. ಎನ್ ಮಹೇಶ್ವರ BSPಯ ಶಾಸಕರು ಮತ್ತೆ ಹಿರಿಯ ನಾಯಕರು ನಮ್ಮ ಜೊತೆಗಿದ್ದಾರೆ, ಮಾಜಿ ಸಚಿವರು. ಎನ್ ಮಹೇಶ್ವರ, ಉತ್ತರ ಪ್ರದೇಶದ ಮಹಾಗಠಬಂಧನ್ ಬಗ್ಗೆ ಇವತ್ತು ಬಿಜೆಪಿ ತಲೆ ಕೆಡಿಸಿಕೊಂಡಿದೆಯಾ ಇವತ್ತು ನಡೆದಂತ ರಾಷ್ಟ್ರೀಯ ಸಮಾವೇಶದಲ್ಲಿ, ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಬಗ್ಗೆ ತಲೆ ಕೆಡಿಸಿಕೊಂಡಿದೆಯಾ? ನನಗನ್ಸುದು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಇನ್ನೂ ಫಾರ್ಮುಲೇಟ್ ಆಗಿಲ್ಲ. ಸೊ ನಿಮ್ಮ ಮಹಾಗಠಬಂಧನ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಮಿತ್ ಶಾ. ಉತ್ತರ ಪ್ರದೇಶದ ಗಠಬಂಧನ್ ಬಗ್ಗೆನೆ ಅವ್ರಿಗೆ ಡಿಸ್ಟರ್ಬ್. ಯಾಕೆಂದ್ರೆ ದೇ ಆರ್ ಗೋಯಿಂಗ್ ಟು ಲೂಸ್ ಮಿನಿಮಮ್ 50 seats ದಿಸ್ ಟೈಮ್ ಇನ್ UP. ಅಲ್ಲ, ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ಪಾಲಿಟಿಕ್ಸ್ ಅಂಡ್ ಎಲೆಕ್ಷನ್ ಇಸ್ ನಾಟ್ ಅ ಫಿಸಿಕ್ಸ್, ಇಟ್ಸ್ ಕೆಮಿಸ್ಟ್ರಿ ಅಂತ ಹೇಳಿದ್ರೆ. ಹಾಗೆ ನಿಮ್ ಕೆಮಿಸ್ಟ್ರಿಗೆ ಎದುರಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೇ ಮತ್ತೆ. ಎಸ್, ಶೆಡ್ಯೂಲ್ ಕಾಸ್ಟ್ ದಲಿತರು, ಬ್ಯಾಕ್ವರ್ಡ್ ಕ್ಲಾಸ್ ಮುಸ್ಲಿಮ್ಸ್ ಒಂದ್ ಕಡೆ ಬಂದಿದ್ದಾರೆ. ಸೊ ಅಲ್ಲಿ ಉತ್ತರ ಪ್ರದೇಶದಲ್ಲಿ ನ್ಯಾಚುರಲಿ ದೇ ವಿಲ್ ಬಿಕಮ್ ಎ ಬಿಗ್ ಫಾರ್ಮಿಡಬಲ್ ಫೋರ್ಸ್. ಹಾಗಿದ್ರೆ ದೊಡ್ಡ ಗಠಬಂಧನ್ ನಾಯಕರನ್ನ ನಿಮ್ ಜೊತೆ ಯಾಕೆ ಸೇರಿಸ್ಕೊಳ್ತಾ ಇಲ್ಲ ಉತ್ತರ ಪ್ರದೇಶದಲ್ಲಿ? ಉತ್ತರ ಪ್ರದೇಶದಲ್ಲಿ ಅದು ಅಷ್ಟು ರೆಲೆವೆಂಟ್ ಏನಿಲ್ವಲ್ಲ. ಸೊ ರೆಲೆವೆಂಟ್ ಇಲ್ಲ. ಹಾಗಿದ್ರೆ ಮಹಾಗಠಬಂಧನ್ಗೆ ನಾಯಕರಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ ಅಂತ ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಗಠಬಂಧನ್ ಇದೆ ನಿಮ್ದು. ಇಲ್ಲ, ಅದು ಸಹಜ ಅಲ್ಲ. ಇಂಡಿಯಾದ ಕ್ಯಾರೆಕ್ಟರ್ ಅದು. ಇಂಡಿಯಾದ ಕ್ಯಾರೆಕ್ಟರ್ ಸರ್ ಅದು. ಕರೆಕ್ಟ್, ಒಪ್ಕೊಂಡೆ. ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಇರೋದು ಒಂದೊಂದು ಪ್ರಾದೇಶಿಕವಾದ ಗುಣಗಳು ಬೇರೆ ಬೇರೆ. ಆದರೆ ಮೋದಿ ಅಮಿತ್ ಶಾ ಹೇಳ್ತಿರೋದು, ಈ ಗಠಬಂಧನ್ಗಳು ಎಲ್ಲ ಕಚ್ಚಾಡಿ ಅದನ್ನು ಕಳ್ಳರು ಕೂಟ, ಅವ್ರ ಅಧಿಕಾರವನ್ನ ಮೋದಿನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅನ್ನೋ ಒಂದೇ ಅಜೆಂಡಾ ಹೊರತಾಗಿ ಇವ್ರಿಗೆ ಲೀಡರ್ ಯಾರು, ಇವ್ರ ಗುರಿ ಏನು, ಇವ್ರ ನೀತಿ ನಿಯತ್ತೇನು ಅನ್ನೋ ಪ್ರಶ್ನೆಯನ್ನು ಮಾಡ್ತಾ ಇದೆ ಬಿಜೆಪಿ. ಅಲ್ಲ, ಅಷ್ಟೊಂದು ಆತ್ಮವಿಶ್ವಾಸ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಅಥವಾ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ಇರೋದಾದ್ರೆ, ಬೀದರಲ್ಲಿ ಬಂದು ಎಲ್ಲಾ ಸ್ನೇಹಿತರು ನಮ್ ಜೊತೆಗೆ ಬರ್ಬೇಕು, ನೀವು ಬನ್ನಿ ಅಂತ ಕರೆಯೋ ಅಗತ್ಯ ಏನಿತ್ತು? ದೇ ಆರ್ ಸರ್ಚಿಂಗ್ ಫ್ರೆಂಡ್ಸ್, ನ್ಯೂ ಫ್ರೆಂಡ್ಸ್ ಸರ್ಚ್ ಮಾಡ್ತಾ ಇದಾರೆ ಅಂದ್ರೆ ದೇ ಆರ್ ಆಲ್ಸೋ ನಾಟ್ ಕಾನ್ಫಿಡೆಂಟ್ ಅಂತ. ಅಲ್ಲ, ಅದನ್ನೇ ಡಿಬೇಟ್ ಮಾಡ್ತಾ ಇದ್ದೆ. ಒಂದಂತೂ ಹಾಗಿದ್ರೆ ನಿಮ್ಮೆಲ್ಲರ ಮಿತ್ರ ನಿಮ್ಮಲ್ಲಿ ನಂಬಿಕೆ ಇಲ್ಲಲ್ಲ. ಒಂದ್ ಕಡೆ ಮಮತಾ ಬ್ಯಾನರ್ಜಿ ಬೇರೆ ಅಂತ ಹೇಳ್ತಾರೆ, ನವೀನ್ ಪಟ್ನಾಯಕ್ ಬೇರೆ ಅಂತಾರೆ, ಕೆ ಚಂದ್ರಶೇಖರ್ ತೆಲಂಗಾಣದಲ್ಲಿ ಬೇರೆ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಯಾವ ಗಠಬಂಧನ್ ಅಂತ ಅರ್ಥ ಆಗ್ತಲ್ಲ ದೇಶದಲ್ಲಿ. ಇಲ್ಲ, ಅದು ಏನಿದ್ರು ಆಫ್ಟರ್ ದಿ ಎಲೆಕ್ಷನ್ ಒಂದು ಫಾರ್ಮುಲೇಷನ್ ಆಗುತ್ತೆ. ನನ್ ಪ್ರಕಾರ ಎಲೆಕ್ಷನ್ ಮುಗಿದ್ಮೇಲೆ
ಕಾಂಗ್ರೆಸ್ ಬಿಜೆಪಿ ಹೊರತುಪಡಿಸಿದಂತ ಒಂದು ಥರ್ಡ್ ಫೋರ್ಸ್ ಎಮರ್ಜ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾದ್ರೆ ಯಾವುದೇ ಗಠಬಂಧನಕ್ಕೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನುವಂಥದ್ದು ಈಗ ಕುಲೈ ಹೊಲಿಸಲ್ಲ. ಇಲ್ಲ ಈಗ ಆ ತರ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಭಾರತೀಯ ಜನತಾ ಪಕ್ಷಕ್ಕೆ ಅದು ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ ಅಮಿತ್ ಶಾ ಹೇಳೋದು. ಕೇರಳದಿಂದ ಕಾಶ್ಮೀರದವರೆಗೂ ಕೂಡ ನಮ್ಮ ಸಂಘಟನೆ ಬಲಿಷ್ಠವಾಗಿ ಇವರು ಏನೇನು ಬೇರೆ 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 ಗಠಬಂಧನಗಳಿದಾವೆ ಅದರ ವಿರೋಧಿ ಓಟ್ಗಳು ಪಲ್ರೈಸ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಇಲ್ಲ ಈ ಬಾರಿ ಆಗಲ್ಲ. ಯಾಕೆ ಅಂತಂದ್ರೆ 5 ವರ್ಷದ ಕೇಂದ್ರ ಸರ್ಕಾರದ ಆಡಳಿತವನ್ನ ನೋಡಿದ್ದಾರೆ ಜನ. ಇವ್ರು ಏನೇನ್ ಮಾಡಿದ್ದಾರೆ, ಏನೇನ್ ಪ್ರಾಮಿಸ್ ಮಾಡಿದ್ರು, ಯಾವ್ದನ್ನ ಪ್ರಾಮಿಸ್ ಬ್ರೇಕ್ ಮಾಡಿದ್ರು ಎಲ್ಲಾನು ನೋಡಿರೋದ್ರಿಂದ ಈ ಬಾರಿ ಚುನಾವಣೆ ಅಷ್ಟು ಸುಲಭ ಇಲ್ಲ. ಅಲ್ಲ ಸರ್, ನೀವು ಕೂಡ ಎದುರಾ ಬದ್ರ ಹೊಡೆದಾಡೋರು ತಾನೆ, ರಾಜಕೀಯವಾಗಿ ನೀವು ಕೂಡ ಫೈಟ್ ಮಾಡಿರೋ ತಾನೆ, ಒಂದಾಗಿರೋದು. ಖಂಡಿತ. ಸೊ ಹಾಗಿದ್ರೆ ಬೇಗ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ ಅಂತ ಹೇಳ್ತೀರಿ? ಇಲ್ಲ, ಅದು ಸ್ಥಳೀಯವಾಗಿ ಆಗುತ್ತೆ ಸರ್. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮೊದ್ಲಿತ್ತಲ್ಲ ಒಂದು 77 ಹಿಂದಕ್ಕೆ, ಆ ತರದ ವೋಟಿಂಗ್ ಪ್ಯಾಟರ್ನ್ ಇಲ್ಲ. 77 ಬ್ರೇಕ್ ಇವನ್ ಪಾಯಿಂಟ್. ಅಲ್ಲಿ ಈಚೆಗೆ ಲೋಕಲ್ ಪೊಲಿಟಿಕಲ್ ಪಾರ್ಟೀಸ್ ಸ್ಟ್ರಾಂಗ್ ಆಗಿ ಎಮರ್ಜ್ ಆಗ್ತದೆ. ಸೊ ಹಾಗಾಗಿ ಹೇಳ್ತಿರೋ ಪ್ರಕಾರ ಕಾಂಗ್ರೆಸ್ ಬಿಜೆಪಿ ಹೊರತಾದ ಪಕ್ಷಗಳೇ ಅಧಿಕಾರದ ಚುಕ್ಕಾಣಿ ಏರ್ತವೆ ಅಂತ ಹೇಳ್ತಾ ಇದ್ರಿ? ಖಂಡಿತ ನನ್ಗನ್ಸುತ್ತೆ ಅದು. ಎಸ್ ಮಹೇಶ್ ಅವರು, ಧನ್ಯವಾದ. ನಮ್ಮ ಜೊತೆ ಮಾತಾಡೋಣ. ಕವಿತಾ ಹೆಗಡೆ ಅವರ ಜೊತೆ ಮಾತಾಡ್ತೀನಿ. ಸೊ ಮೋದಿ ನೇತೃತ್ವದ ಫ್ರಂಟ್ಗೂ ಅವಕಾಶ ಇರೋದಿಲ್ಲ, ರಾಹುಲ್ ಗಾಂಧಿ ನೇತೃತ್ವದ ಫ್ರಂಟ್ಗೂ ಅವಕಾಶ ಇರಲ್ಲ ಅನ್ನುವಂಥದ್ದು BSP ವಾದ, ಸಮಾಜವಾದಿ ಪಾರ್ಟಿಗಳ ವಾದ. ಯಾಕೆ ಅವರಿಗೆ ಈ ಕಾನ್ಫಿಡೆನ್ಸ್ ಬಂದಿದ್ರೆ, ಉತ್ತರ ಪ್ರದೇಶ್ ಏನು ವರ್ಡಿಕ್ಟ್ ಕೊಡುತ್ತೋ, ಏನು ತೀರ್ಪು ಕೊಡುತ್ತೋ ಅದೇ ದೆಹಲಿಯಲ್ಲಿ ಆಗುವಂಥದ್ದು. ಯಾಕಂದ್ರೆ ಅವ್ರ ಕೆಮಿಸ್ಟ್ರಿ ಮೇಲೆ ಮಾತಾಡ್ತಿದ್ದಾರೆ. ಕವಿತಾ ರೆಡ್ಡಿ ಅವರೇ, ಅಮಿತ್ ಶಾ ಮತ್ತು ಇವತ್ತು ಅವರ ಇಡೀ ಪಕ್ಷ ಅವರ ಕಾರ್ಯಕರ್ತರಿಗೆ ಮೆಸೇಜ್ ಏನು ಪಾಸ್ ಮಾಡಿದರೆ, ಕಳೆದ 4.5 ವರ್ಷಗಳ ಆಡಳಿತದಲ್ಲಿ ಮೋದಿ ಅವರ ಮೈ ಮೇಲೆ ಅವರ ಬಟ್ಟೆ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಮತ್ತು ಅವರು ನಾಯಕತ್ವ ಇವತ್ತು ಇಡೀ ದೇಶವನ್ನು, ಇಡೀ ಪ್ರಪಂಚದಲ್ಲಿ ಒಂದು ಸ್ತರದಲ್ಲಿ ನಿಲ್ಲಿಸಿದೆ. ಸೊ ಇವರು ಎಲ್ಲ ಪಾರ್ಟಿಗಳು ಫ್ಯಾಮಿಲಿ ಬೇಸ್ಡ್ ಪಾರ್ಟಿಗಳು, ಕುಟುಂಬ ಆಧಾರಿತ ಪಕ್ಷಗಳು. ಸೊ ಒಬ್ಬ ನಾಯಕತ್ವದ ವಿರುದ್ಧ ಇವರೆಲ್ಲರೂ ಒಂದಾಗ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಬೇರೆ ಯಾವುದೇ ರೀತಿಯ ಲಾಜಿಕ್ ಆಗಿ ಒಂದು ಪೊಲಿಟಿಕಲ್ ಔಟ್ಲುಕ್ ಇಲ್ಲ ಅಂತ. ಸರ್, ಈಗ ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು, 33% ಆಫ್ BJP MLAs ಅಂಡ್ MPs ಅವರೆಲ್ಲಾನು ಡೈನಾಸ್ಟಿಯಿಂದ ಬಂದವರು. ಹಂಗಂತ ಹೇಳಿದ್ರೆ ಅಕಾಲಿದಳ ಅವ್ರನ್ನ ದೂರ ಇಡಬೇಕಲ್ವಾ? ಈಗ ಫ್ಯಾಮಿಲಿ ಪಾಲಿಟಿಕ್ಸ್ ಬೇಡ ಅಂದ್ರೆ ಅವ್ರನ್ನ ದೂರ ಇಡಬೇಕು, ಶಿವಸೇನನ್ನ ದೂರ ಇಡಬೇಕು. ಸೊ ಇದು ಈ ತರ ನಾಮನ್ಕ್ಲೇಚರ್ ಇದೆಯಲ್ಲ, ಡೈನಾಸ್ಟಿ ಪಾಲಿಟಿಕ್ಸ್, ಇದನ್ನ ಫಸ್ಟ್ BJP ಅವ್ರು ನಿಲ್ಲಿಸಬೇಕು. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಅವ್ರು ಹೇಳ್ತಾರೆ ನಮ್ಮ ಸಾಧನೆಗಳು, ಅದಕ್ಕೆ ಫ್ಯಾಕ್ಟ್ಸ್ ಬೇಕು, ಅದನ್ನ ಬ್ಯಾಕಪ್ ಮಾಡೋದಕ್ಕೆ ಫ್ಯಾಕ್ಟ್ಸ್ ಬೇಕು. ಈಗ ವೈಟ್ ಪೇಪರ್ ಆನ್ ಡಿಮಾನಿಟೈಸೇಷನ್ ಎಲ್ಲಿ ಬಂದಿದೆ, ಇನ್ನ ಕೌಂಟ್ ಮಾಡ್ತಾನೆ ಇದ್ರೆ ಹೊರತು ಅದರ ರಿಸಲ್ಟ್ ಇವತ್ತಿನವರೆಗೂ ಬಂದಿಲ್ಲ. ನಮ್ಗಲ್ಲ, ಹೊರಗಡೆ ಇದಕ್ಕಲ್ಲ, ಅವರ ಒಂದು ಕಮಿಟಿಗೂ ಸಹ ಹೋಗಿಲ್ಲ, ಪಾರ್ಲಿಮೆಂಟರಿ ಕಮಿಟಿಗೂ ಸಹ ಹೋಗಿಲ್ಲ. ಇವಾಗ ರಫೇಲ್ ತಗೊಳ್ಳಿ, ರಫೇಲ್ ನಾವು ವಿರೋಧ ಪಕ್ಷವಾಗಿ ಏನು ಅಪೋಸ್ ಮಾಡ್ತಾ ಇದ್ವಿ ಅಂತಾನೆ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, HAL ಇದು ಎಂಪ್ಲಾಯೀಸ್ ತಪ್ಪು ಹೇಳ್ತಾರೆ, ವೆಲ್ಫೇರ್ ಅಸೋಸಿಯೇಷನ್ ತಪ್ಪು ಹೇಳ್ತಾರೆ, MDಗಳು ತಪ್ಪು ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾನೆ ಬರ್ತದೆ. ಇವತ್ತು CBI ಇಶ್ಯೂ ಏನಾಗಿದೆ, ಇವತ್ತು CBI ನ ಅಲೋಕ್ ವರ್ಮಾ ಅವರು ಏನಾದ್ರೂ ನಿಜವಾಗ್ಲೂ ಒಂದು ಟೇಂಟೆಡ್ ಪರ್ಸನ್ ಅಂದ್ರೆ, ಮತ್ತೆ ನೀವು DG ಫೈರ್ ಡಿಪಾರ್ಟ್ಮೆಂಟ್ ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರನ್ನ ಎತ್ತಗಣೆ ಮಾಡ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಇವರಲ್ಲಿ ಅನೇಕ ಗೊಂದಲಗಳಿದೆ. ಈಗ ಇವ್ರು ನಿಜವಾಗ್ಲೂ ಮಾಡ್ಬೇಕಾಗಿದ್ದು ಲೋಕಪಾಲ್ ತಗೊಂಬಂದ್ರಿ ನೀವು, ನಿಮ್ಮ ಹಗರಣಗಳೆಲ್ಲ ಹೊರಗಡೆ ಬರ್ತಾ ಇದೆ. CJI ರಿಪೋರ್ಟ್ ಏನು ಹೇಳ್ತಾ ಇದೆ ಇವತ್ತು, ಇದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಇವರೇನೋ ಇವರ ಒಂದು PR ಇದ್ರಲ್ಲಿ ಮೋಡ್ನಲ್ಲಿ ಇದ್ದಾಗ ಇದೆಲ್ಲ ಅನೇಕ ಇಶ್ಯೂಸ್ ಕಾಣಿಸ್ಕೊಂಡಿಲ್ಲ. ಬಟ್ ಇವತ್ತು ಕಾಣಿಸ್ಕೊಂಡಿಲ್ಲ, ಡೇಟಾ ಬಂದಾಗ ಇದೆಲ್ಲ ಕಾಣಿಸ್ಕೊಳುತ್ತೆ. ಕವರ್ ಅಪ್ ಮಾಡ್ಕೊತಾ ಇದ್ದಾರೆ, ಡೆಫಿನೆಟ್ಲಿ ಕವರ್ ಅಪ್ ಮಾಡ್ಕೊಂಡೇ ಬಂದಿದ್ದಾರೆ, ಇನ್ನು ಕವರ್ ಅಪ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, P ಸಾಯಿನಾಥ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ದಾರೆ, ಎಲ್ಲ ಪಕ್ಷದ ವಿರೋಧ. ಅವ್ರೇನ್ ಹೇಳಿದ್ದಾರೆ ಇವತ್ತು, ಕ್ರಾಪ್ ಇನ್ಶೂರೆನ್ಸ್ ಇಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳಿದ್ದಾರೆ. ಆಯ್ತಾ, ಇದೆಲ್ಲಾನು ಹೊರಗಡೆ ಬರುತ್ತೆ. ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಎಲ್ಲ ಏನೇನು ಡೇಟಾ ಎಲ್ಲ ಬರುತ್ತೋ, CJI ರಿಪೋರ್ಟ್ ಎಲ್ಲ ಹೊರಗಡೆ ಬರುತ್ತೆ. ಎರಡನೇ ಮುಖ್ಯ ಪಾಯಿಂಟ್ ಏನಂದ್ರೆ ಸರ್, ಈಗ ನೀವು ಲೋಕಸಭಾ ಎಲೆಕ್ಷನ್ ನಲ್ಲಿ ವರ್ಚಸ್ಸು, ಮೋದಿ ವೇವು, ಬ್ರಿಲಿಯಂಟ್ ಇದು ಅಂತೆಲ್ಲ ಹೇಳ್ಕೊಂಬಂದ್ರಲ್ಲ, ಲೋಕಸಭಾ ಎಲೆಕ್ಷನ್ಸ್, ಬೈ ಎಲೆಕ್ಷನ್ಸ್ ನಲ್ಲಿ ಎಷ್ಟು ಎಲೆಕ್ಷನ್ಸ್ ಗೆದ್ದಿದ್ದಾರೆ BJP ಗೆದ್ದಿಲ್ಲ. ಅದನ್ನು ಒಂದು ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಎಲ್ಲೆಲ್ಲಿ ರಾಜ್ಯದ ಎಲೆಕ್ಷನ್ಸ್ ನಡ್ಕೊಂಡ್ ಬರ್ತದೆ, ನಿಮ್ಮ ಅಧಿಕಾರ ಇರುವಂತಹ ರಾಜ್ಯಗಳಲ್ಲಿ ಬೇಡ. ಇವಾಗ ರಾಜಸ್ಥಾನ ಏನಾಯ್ತು, ಅನೇಕ ರಾಜ್ಯಗಳಲ್ಲಿ ಅಗ್ರಿ ವಿತ್ ಯು, ಈಶಾನ್ಯ ರಾಜ್ಯಗಳು ಕೂಡ BJP ಎಲ್ಲ ಈಶಾನ್ಯ ರಾಜ್ಯಗಳು ಗೆದ್ದಿಲ್ಲ. ಅಥವಾ ಜನ ಒಪ್ಪದೆ ಹೋಗಿದ್ರೆ ಅವ್ರಿಗೆಲ್ಲ ಸಾಧ್ಯ ಪಾರ್ಲಿಮೆಂಟ್ ಅಲ್ಲ, ನಾನು ಹೇಳ್ತೀನಿ, ಉತ್ತರ ಪ್ರದೇಶದಲ್ಲಿ ಅವ್ರ ಹತ್ರ ಹೇಳ್ತಾ ಇದ್ದೀನಿ, ಉತ್ತರ ಪ್ರದೇಶದಲ್ಲಿ 403ರಲ್ಲಿ 325. ಈಗ 4 ವರ್ಷದಲ್ಲಿ 2.5 years ಅವ್ರಿಗೆ ಹನಿಮೂನ್ ಪೀರಿಯಡ್ ಇತ್ತು. ಆಯ್ತಾ, 2.5-3 years ಹನಿಮೂನ್. ಅದಾದ್ಮೇಲೆ ಏನಾಯ್ತು, ಲೋಕಸಭಾ ಎಲೆಕ್ಷನ್ಸ್ ಸತತವಾಗಿ ಸೋತ್ಕೊಂಡ್ಬಂದ್ರೆ ಎಲ್ಲ ಬೈ ಎಲೆಕ್ಷನ್ಸ್.
ಏನೋ ಎಲ್ಲ ಅಸೆಂಬ್ಲಿ ಮೇಜರ್ ಅಸೆಂಬ್ಲಿ ಎಲೆಕ್ಷನ್ಸ್ ಎಲ್ಲ ಸೋತ್ಕೊಂಡ್ಬಂದ್ರು. ಸೊ ಇದನ್ನ ರಿಫ್ಲೆಕ್ಟ್ ಆಗ್ತಾ ಇದೆ. ಇವ್ರದ್ದು 5-0, ನಮ್ದು 5-3 ಇದೆ. ನೀವು 5-0 ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ. ಬೈ ಎಲೆಕ್ಷನ್ಸ್ ಪಂಚರಾಜ್ಯಗಳು ಗೆದ್ದ ನಂತರ ನಿಮ್ಮ ಟೋನ್ ಅಂಡ್ ಟೆನ್ಯೂರ್ ಚೇಂಜ್ ಆಗಿದೆ, ನಿಮ್ಮ ಅಗ್ರೆಸಿವ್ನೆಸ್ ಜಾಸ್ತಿ ಆಗಿದೆ. ನಾವು ಮೊದಲಿಂದಾನು ಅಗ್ರೆಸಿವ್. ಇವನ್ ಗುಜರಾತ್ ನಲ್ಲಿ ಸಿಂಗಲ್ ಪೇಸ್ ಎಲೆಕ್ಷನ್ಸ್ ಆಗಿದ್ದಿದ್ರೆ ಗುಜರಾತ್ ನಲ್ಲಿ ನಾವೇ ಗೆಲ್ತಾ ಇದ್ದು. ಅದು ಇಟ್ ಇಸ್ ನೆಕ್ ಟು ಫೈಟ್. ಒನ್ ಪಾಯಿಂಟ್ ಸರ್, ಇನ್ನು ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇವರೆಲ್ಲ ಹೇಳ್ತಾ ಇದ್ರಲ್ಲ, ಮತ್ತೆ ಇವ್ರು ನಿಜವಾಗ್ಲೂ ಇವ್ರಿಗೆ ವಿಶ್ವಾಸ, ಗೆಲ್ಲುವಂತ ವಿಶ್ವಾಸ ಇದ್ರೆ ಇದೆಲ್ಲ ಲಾಸ್ಟ್ ಮಿನಿಟ್ ಚೇಂಜಸ್ ಎಲ್ಲ ಏನಕ್ಕೆ ಮಾಡ್ತಾರೆ? ಕವಿತಾ ರೆಡ್ಡಿ ಹತ್ತಿರತಕ್ಕಂಥ ನಿಮ್ಮ ಪ್ರಮುಖ ವಿರೋಧ ಪಕ್ಷದ ವಕ್ತಾರರು ಅವ್ರು ಕೇಳ್ತಾರದಷ್ಟೇ, ಹೌದು ನೀವು ಮೋದಿಗೆ ಒಂದ್ಸಲ ಆಡಳಿತ ಕೊಟ್ಟು ನೋಡಿ ಅಂತ ಹೇಳಿದ್ರು, ಕೊಟ್ರು ಅಂತ. ಸೊ ಹಾಗಿದ್ರೆ ನೀವು ಫುಲ್ಫಿಲ್ ಮಾಡಿಲ್ಲ, ಹಾಗಾಗಿ ಇನ್ನೊಂದು ಅವಧಿ ಕೇಳ್ತಾ ಇದ್ರ. ಯಾರೋ ಈ ಸೋಷಿಯಲ್ ಮೀಡಿಯಾ ಶುರು ಆಗಿದೆ, ಈ ಸೋಷಿಯಲ್ ಮೀಡಿಯಾ ವಿಚಿತ್ರ. KGF ಸಿನಿಮಾಗೆ 3 ವರ್ಷ ಹಿಡಿತಂತೆ, ಮೋದಿಯವರಿಗೆ 5 ವರ್ಷ ಸಾಲಲ್ಲ, ಇನ್ನೊಂದ್ಸಲ. ಪೊಲಿಟಿಕಲ್ ಡೆಮೋಕ್ರಸಿ ಹಾಗೆಲ್ಲ ಕೌಂಟ್ ಆಗಲ್ಲ. ಪೊಲಿಟಿಕಲ್ ಡೆಮೋಕ್ರಸಿ ನಿಮ್ಮ ಡೆಲಿವರಿ ಮೇಲೆ, ನಿಮ್ಮ ಅನೌನ್ಸ್ಮೆಂಟ್ಗಳು ಏನು ಅದು ಲೆಕ್ಕಾಚಾರ. ನೀವು ಹೇಳ್ತಾ ಇದ್ರೆ ಇಂಡಿಯಾ ಶೈನಿಂಗ್ ಅಂತ ಘೋಷಣೆ ಕೊಟ್ರಪ್ಪ, ವಾಜಪೇಯಿ ಸೋತೋದ್ರೆ ಅಂತ ಹೇಳಿದ್ರೆ ನೀವೇ ಹೇಳ್ತಿದ್ರೆ. ಈಗ ಕ್ವಾಡ್ರ್ಯಾಂಗಲ್ ರೋಡ್ ಬಂದಿರತಕ್ಕಂಥದ್ದು, ಅನೇಕ ಸ್ಕೀಮ್ಗಳು, ಇವತ್ತು ಗಂಗಾ ಕಾವೇರಿ ಜಾಯಿನ್ ಮಾಡ್ಬೇಕು ಅನ್ನೋದು ಅನೇಕ. ಆದರೆ ನೀವು ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕುಸಿದು ಹೋಗಿದೆ, ನಿಮ್ಮ ಮಿತ್ರರು ಕೈ ಕೊಡ್ತದೆ. ಹಾಗಿದ್ರೆ ಮಿತ್ರರು ನಿಮ್ಮ ನಾಯಕತ್ವದಲ್ಲಿ ಆಗಿದ್ದು ಎಲ್ಲ ಒಳ್ಳೇದಾಗಿದ್ದು ಸಾಧನೆ ಆಗಿದ್ರೆ ಅವ್ರು ಯಾವ ಕಾರಣಕ್ಕೆ ಬಿಟ್ಟು ಹೋಗ್ಬಾರ್ದಲ್ವಾ? ಮೊದಲನೇದಾಗಿ ಈಗ ಮೋದಿ ಅವರಿಲ್ಲದೆ ಇವ್ರೇನ್ ಹೇಳಿದಾರಲ್ಲ, 5 ವರ್ಷಗಳ ಆಡಳಿತವನ್ನು ನಾವ್ ಏನು ಕೊಟ್ಟಿದ್ದೇವೆ ನಾವು ಜನರ ಮುಂದೆ ಇಟ್ಟಿದ್ದೇವೆ. ಜನರ ತೀರ್ಪು ಬರಲೇಬೇಕು. ಒಂದ್ ನಿಮಿಷ, ತೀರ್ಪು ಬರಲೇಬೇಕು. ನಾವು ಯಾವ್ಯಾವ, ಅದು ಜನಧನ್ ಇರ್ಬೋದು, ಆಯುಷ್ಮಾನ್ ಇರ್ಬೋದು, ಫಸಲ್ ಬಿಮಾ ಇರ್ಬೋದು. ಇವರು ಒಂದ್ ನಿಮಿಷ ಏನಂತ ಹೇಳಿದ್ರೆ, ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಇವರು ಒಪ್ಕೊಳ್ಳಿಲ್ವಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ತಿರಸ್ಕಾರ. ನಾವು ನಿಮ್ಮ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ಕಮಿಷನ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ನಿಮ್ಮ ಅಗ್ರಿಕಲ್ಚರ್ ಇಲಾಖೆ ಅಪ್ಡೇಟ್ ಆಗ್ತಾರೆ, ನಾವು ಮಾಡಕ್ಕಾಗಲ್ಲ. 23 ಬೆಳೆಗಳಿಗೆ ನಾವು ಉತ್ಪಾದನಾ ವೆಚ್ಚದ 1.5 ಪಟ್ಟು MSP ಫಿಕ್ಸ್ ಮಾಡಿ ನಾವು ಕೊಟ್ಟಿದ್ದೀವಿ. ಹಣವನ್ನು ಕೂಡ ಬಿಡುಗಡೆ ಆಗಿದ್ರೆ ಈರುಳ್ಳಿ ₹2 ಕೆಜಿನೂ ಯಾರು ಕೇಳ್ತಾ ಇಲ್ಲ. ಜಾರಿ ಮಾಡಕ್ಕೆ ಏನಾದ್ರು ತೊಂದರೆ ಆಗಿರ್ಬೋದು, ನಾವು ಮಾಡೋದು ಹಾಗೇನೆ ಎಲ್ಲಾ ಯೋಜನೆಗಳನ್ನ ನಾವು ಮಾಡಿದೀವಿ. ಏನೇನ್ ನಾವು ಕೊಟ್ಟಿದೀವಿ ಅದನ್ನೆಲ್ಲ ಭರವಸೆನ ಕೊಟ್ಟಿದ್ದೀವಿ ನಾವು. ಅದೀಗ ಜನರ ಮುಂದಿದೆ. ಇವ್ರೇನ್ ಹೇಳ್ತಾರಲ್ಲ, ನಾವಿಡ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಪಾರದರ್ಶಕವಾದ ಆಡಳಿತವನ್ನ ಮೋದಿ ಸರ್ಕಾರ ಕೊಟ್ಟಿದೆ. ಹಿಂದಿನ 10 ವರ್ಷಗಳ UPA ಸರ್ಕಾರ 48 ಗಂಟೆ ಇನ್ನೊಂದು ಮಾತನ್ನ ನಾವು ಹೇಳ್ಬೇಕು. ಹಾಗಾದ್ರೆ ಇವ್ರು ಹೇಳಿದ್ರು ಪಾರ್ಲಿಮೆಂಟರಿ ಡೆಮಾಕ್ರಸಿ ನಮ್ದು, ನಾವು ಘೋಷಣೆ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಇವತ್ತು ಪಾರ್ಲಿಮೆಂಟರಿ ಡೆಮಾಕ್ರಸಿ ಇಂಗ್ಲೆಂಡ್ ನಲ್ಲಿ ಇದೆಯಲ್ಲ, ನಮಗೆ ಅವರೇ ಮಾದರಿ. ಅಲ್ಲಿ ಇವತ್ತು ಇಂಗ್ಲೆಂಡ್ ದೇಶದಲ್ಲಿ ಮೊದಲು ಚುನಾವಣೆಗಿಂತ ಮೊದಲು ಪ್ರಧಾನಿಯಾಗಿದ್ರು ಅವರು, ಮುಂದಿನ ಪ್ರಧಾನಿಯಾಗಿ ಘೋಷಣೆ ಮಾಡಿಬಿಡ್ತಾರೆ. ವಿರೋಧ ಪಕ್ಷದ ನಾಯಕರೇ ಮುಂದಿನ ಪ್ರಧಾನಿ. ಅಷ್ಟೇ ಅಲ್ಲ, ಅಲ್ಲಿ ಛಾಯಾ ಇದೆ, ಅಲ್ಲಿ ಏನಿದೆ ಶಾಡೋ ಕ್ಯಾಬಿನೆಟ್, ಮುಂದಿನ ಮಂತ್ರಿಗಳು. ಈ ದೇಶದಲ್ಲಿ ಕೂಡ ಪ್ರಧಾನಿ ನಾವು ಹೇಳ್ತೇವೆ ನಮ್ಮ ದಂಡ ನಾಯಕ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟರಿ ವ್ಯವಸ್ಥೆ ಇದು ಕೂಡ ಅದು ಆ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ನಾವು ನಮ್ಮ ಪಕ್ಷದ ನಾಯಕರನ್ನ ಘೋಷಣೆ ಮಾಡಿದ್ರೆ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು. ನಾವ್ ಏನ್ ಹೇಳ್ತಾ ಇದ್ದೀವಿ ಜನರ ಮುಂದೆ, ನಿಮಗೆ ಒಬ್ಬ ಪ್ರಧಾನಿ ಅಭ್ಯರ್ಥಿ ಇಲ್ಲ, ಒಬ್ಬ ನಾಯಕರಿಲ್ಲ, ನಿಮ್ಮ ಮಹಾಗಠಬಂಧನ ಕಳ್ಳರ ಸಂತೆ ಅಂತ ನಾವು ಹೇಳಿದೀವಿ. ಜನ ತೀರ್ಕೊಳ್ಳಿ, ಜನ ತೀರ್ಮಾನ ಮಾಡ್ಲಿ. ಯಾಕ್ಬಿಟ್ಟು ಕಳ್ಳರ ಜೊತೆ ಸೇರ್ಕೊಂಡ್ರು ಯಾರು? ಹೋಗೋದು ಇದೇನಾಗುತ್ತೆ, ಸಣ್ಣ ಪುಟ್ಟ ಪಕ್ಷಗಳು ಹೋಗ್ತವೆ. ಸೊ ಇಬ್ರು ಕೂಡ 2019 ಟಾರ್ಗೆಟ್ ಮಾಡಿದ್ರಿ. ಆದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಏನಿದ್ರು ಕೂಡ ಎಲ್ಲರೂ ಕೂಡ ಹುಡುಕ್ತಾ ಇರೋದು ಮಿತ್ರರು. ಯಾರು ಬಲಿಷ್ಠ ಮಿತ್ರ ಬರ್ತಾರೋ ಅವರ ಸಹಾಯದಿಂದ ಸರ್ಕಾರ ಮಾಡ್ಲಿಕ್ಕೆ ಹೊಂಚು ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ಎಸ್.